श्रीवासरङ्गपरकालमुनित्रयाप्तलक्ष्मात्मरक्षणे त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपार्थचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्रेकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूलकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नमद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्तिः शान्तिः शान्तिः। अशेषचिरचिद्वस्तु शेषिणे शेषशायिने निर्मलानन्दकल्याणनिधये विष्णवे नमः। ಶ್ರೀಮತೆ ರಾಮಾನುಜಾಯ ನಮಃ. ವೇದಾರ್ಥ ಸಂಗ್ರಹದಲ್ಲಿ ಕಡೆಯಲ್ಲಿ ಪರಮಪದ ಸ್ಥಾಪನೆಗೂ ಪರಮಾತ್ಮನಿಗೆ ಒಂದು ದಿವ್ಯಮಂಗಳ ವಿಗ್ರಹವಿದೆ ಅನ್ನುವುದನ್ನು ಸ್ಥಾಪನೆ ಮಾಡುವುದಕ್ಕೆ ಇದೆಲ್ಲ ವಿಷಯಗಳಲ್ಲಿ ಶ್ರುತಿ ಪ್ರಮಾಣಗಳನ್ನು ಸ್ಮೃತಿ ಪ್ರಮಾಣಗಳನ್ನೆಲ್ಲ ತೋರಿಸಿರುವಂತಹ ಭಾಗ. ಅದರಲ್ಲಿ ಈಗ ಸ್ಮೃತಿಗಳಲ್ಲಿಯೂ ಕೂಡ ಈ ಪ್ರಮಾಣಗಳನ್ನೆಲ್ಲ ಇದಕ್ಕೆ ಭಾಷ್ಯಕಾರರು ತೋರಿಸುವ ಭಾಗವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಪ್ರಧಾನವಾಗಿ ಶ್ರೀಮದ್ ರಾಮಾಯಣವನ್ನು ಮೊದಲು ಉದಾಹರಿಸ್ತಾರೆ. ಇತಿಹಾಸ ಪುರಾಣಯೋ ವೇದೋಪಬ್ರಹ್ಮಣಯೋಶ್ಚ ಅಯಮರ್ಥಃ ಉಚ್ಯತೆ ಅಂತ. ವೇದವನ್ನು ಉಪಬ್ರಹ್ಮಣ ಮಾಡುವ ಗ್ರಂಥಗಳು, ಅವುಗಳಲ್ಲಿ ಸ್ಪಷ್ಟವಾಗಿ ಈ ಅರ್ಥಗಳೆಲ್ಲ ತಿಳಿದು ಬರುತ್ತೆ ಅಂತ ಹೇಳಿದ್ರು. ರಾಮಾಯಣದಲ್ಲಿ ತೌತು ಮೇಧಾವಿನೋ ದೃಷ್ಟ ವೇದೇಶು ಪರಿನಿಷ್ಠಿತವು ವೇದೋಪಬ್ರಹ್ಮಣಾರ್ಥಾಯ ತಾವಗ್ರಾಹಯಿತ ಪ್ರಭು ಅಂತ ಹೇಳುವಾಗ ಇಲ್ಲಿ ಸ್ಪಷ್ಟವಾಗಿ ವೇದಾರ್ಥಗಳನ್ನು ಉಪಬ್ರಹ್ಮಣ ಮಾಡುವುದಕ್ಕೋಸ್ಕರವೇ ಶ್ರೀಮದ್ ರಾಮಾಯಣವನ್ನು ರಚನೆ ಮಾಡಿದ ವಾಲ್ಮೀಕಿಗಳು ಲವಕುಶರನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಅವರ ಮೂಲಕ ಪ್ರವರ್ತನೆ ಮಾಡಬೇಕು ಅಂತ ಹೇಳಿ ಆ ಶಿಷ್ಯರಿಗೆ ಇರುವ ಯೋಗ್ಯತೆಯನ್ನು ಕೂಡ ವೇದೇಶು ಪರಿನಿಷ್ಠಿತವು ದೃಢವಾಗಿ ವೇದಾರ್ಥಗಳನ್ನೆಲ್ಲ ಅಧಿಕರಿಸಿದ್ದಂತಹ ಅಧಿಕಾರಿಗಳು ಅವರನ್ನು ನೋಡಿ ವಾಲ್ಮೀಕಿಗಳು ಸ್ವೀಕಾರ ಮಾಡಿದ್ರು ಅನ್ನೋದರಿಂದ ವೇದೋಪಬ್ರಹ್ಮಣಕ್ಕೋಸ್ಕರವೇ ಆರಂಭಿಸಿದ್ದು ಶ್ರೀಮದ್ ರಾಮಾಯಣ ಅನ್ನೋದು ತಿಳಿಯುತ್ತೆ. ವೇದೋಪಬ್ರಹ್ಮಣತೆಯ ಪ್ರಾರಬ್ಧೆ ಶ್ರೀಮದ್ ರಾಮಾಯಣೆ. ಅಂತಹ ಶ್ರೀಮದ್ ರಾಮಾಯಣದಲ್ಲಿ ಪರಮಾತ್ಮ ಸ್ವರೂಪವು ಹೇಗೆ ಹೇಳಿದೆ ಅಂದರೆ, ವ್ಯಕ್ತಮೇಶ ಮಹಾಯೋಗಿ ಪರಮಾತ್ಮ ಸನಾತನಃ ಅನಾದಿ ಮಧ್ಯ ನಿಧನಃ ಮಹತಃ ಪರಮೋ ಮಹಾನ್ ಮಹತಃ ಪರಮೋ ತಮಸಃ ಪರಮೋ ಧಾತ ಶಂಖಚಕ್ರ ಗದಾಧರ ಶ್ರೀವತ್ಸೋಕ್ಷಾಹ ನಿತ್ಯಶ್ರೀ ಅಜಯ್ಯ ಶಾಶ್ವತೋ ಧ್ರುವಃ. ಈ ಎಲ್ಲ ಪ್ರಮಾಣಗಳು ಪರಮಾತ್ಮನ ಒಂದು ದಿವ್ಯವಾದ ರೂಪ, ಪರಮಪದ, ಅವನಿಗೆ ಶ್ರೀ ವಿಶಿಷ್ಟತ್ವ, ಇದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸುವಂತಹದ್ದು. ದಿವ್ಯವಾದ ಆಯುಧಗಳಿದೆ, ಭೂಷಣಗಳಿದೆ ಅವನಿಗೆ. ಅವನನ್ನು ಯಾರು ಜಯಿಸಲು ಶಕ್ಯವಿಲ್ಲ. ಅವನ ಎಲ್ಲ ವಿಧದಲ್ಲಿಯೂ ಅವನ ರೂಪವು ನಿತ್ಯ, ಸ್ವರೂಪವು ನಿತ್ಯವೇ, ಎಲ್ಲವನ್ನು ತಿಳಿಸುವಂತಹ ಶ್ಲೋಕ. ಹಾಗೆಯೇ ಅವನಿಗೆ ಶರ ನಾನಾ ವಿಧಾಶ್ಚಾಪಿ ಧನುರಾಯಿತ ವಿಗ್ರಹಂ ಅನ್ವಗಚ್ಚಂತ ಕಾಗುಸ್ತಂ ಸರ್ವೇ ಪುರುಷ ವಿಗ್ರಹಾ. ಎಲ್ಲ ಅಸ್ತ್ರಶಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿದರು ವಿಶ್ವಾಮಿತ್ರರು. ಎಲ್ಲ ಅಸ್ತ್ರಗಳು ಅವನಿಗೆ ಅಧೀನದಲ್ಲಿತ್ತು. ಆದ್ದರಿಂದ ಈ ಪರಮಾತ್ಮನ ಹಿಂದೆಯೇ ಎಲ್ಲ ಬರ್ತಾ ಇದ್ದಂತೆ. ಎಲ್ಲ ಮರೆಯಾಗಿರಿ, ನನಗೆ ಬೇಕಾದಾಗ ಉಪಯೋಗಿಸ್ತೀನಿ ಅಂತ ಹೇಳ್ತಾನೆ ಶ್ರೀರಾಮನು. ಕಡೆಯಲ್ಲಿ ವಿವೇಶ ವೈಷ್ಣವಂ ಧಾಮ ಸಶರೀರ ಸಹಾನುಗಃ. ತನ್ನ ಜೊತೆಯಲ್ಲಿ ಎಲ್ಲರನ್ನು ಕರೆದುಕೊಂಡು ಸಶರೀರವಾಗಿ
ವೈಷ್ಣವಂ ಧಾಮ, ವಿಷ್ಣು ಪದಕ್ಕೆ ಪರಮಾತ್ಮನು ಅವತಾರವನ್ನು ಮುಗಿಸಿ ಹಿಂದಿರುಗಿದನು ಅಂತ ಹೇಳುವುದು ಇದು ರಾಮಾಯಣದಲ್ಲಿ ಇರುವಂತಹ ಪರಮಪದ ಮೊದಲಾದದಕ್ಕೆ ಪ್ರಮಾಣಗಳನ್ನು ಇಲ್ಲಿ ತೋರಿಸ್ತಾರೆ. ಅದರಲ್ಲಿ ಶಾಶ್ವತಃ, ಧ್ರುವ ಇದೆಲ್ಲ ಹಿಂದೆ ಹೋದ ಕ್ಲಾಸಿನಲ್ಲಿ ನೋಡಿದ್ದೆವು. ಗುಣವಿಶಿಷ್ಟಾಕಾರೇಣ ನಿತ್ಯತ್ವಂ, ಸ್ವರೂಪ ನಿತ್ಯತ್ವವೇನು, ಗುಣವಿಶಿಷ್ಟಾಕಾರದಲ್ಲಿ ವಿಗ್ರಹ ವಿಭೂತಿ ವಿಶಿಷ್ಟಾಕಾರೇಣ ನಿತ್ಯತ್ವಂ, ಇದೆಲ್ಲವೂ ಕೂಡ ಶಬ್ದಗಳು ಅರ್ಥವನ್ನು ತಿಳಿಸುತ್ತೆ. ಪತ್ನಿ ವಿಧಿ, ನಿತ್ಯಶ್ರೀಹಿ ಅಂತ ಹೇಳೋದು, ಶ್ರೀ ವಿಶಿಷ್ಟನಾಗಿದ್ದಾನೆ, ನಿತ್ಯ ಯೋಗವಿದೆ ಶ್ರೀಯೊಡನೆ, ಎಲ್ಲವನ್ನು ಕೂಡ ಅರ್ಥವನ್ನು ತಿಳಿಸುವ ಶ್ರೀಮದ್ ರಾಮಾಯಣದ ಪ್ರಮಾಣ. ಅದನ್ನು ನೋಡಿದ್ದೆವು ಹಿಂದಿನ ಕ್ಲಾಸಿನಲ್ಲಿ. ಈಗ ವಿಷ್ಣು ಪುರಾಣದವನ್ನು ತೋರಿಸ್ತಾರೆ. ಅದರಲ್ಲಿ ಸಮಸ್ತಾಹ ಶಕ್ತಯಶ್ಚೈತಾಹ ನೃಪ ಯತ್ರ ಪ್ರತಿಷ್ಠಿತಾಹ ತದ್ವಿಶ್ವರೂಪವೈರೂಪ್ಯಂ ರೂಪಂ ಅನ್ಯತ್ ಹರೇಹೇ ಮಹತ್. ಅವನಿಗೆ ಎಲ್ಲ ಶಕ್ತಿಗಳು ಅವನಲ್ಲಿ ಇದೆ, ಎಲ್ಲವೂ ಅವನಲ್ಲಿ ಪ್ರತಿಷ್ಠಿತವಾಗಿದೆ. ಅಂದರೆ ಅವನ ಆಧಾರದಲ್ಲಿ, ಅವನ ನಿಯಮನದಲ್ಲಿಯೇ ಇದೆ. ಎಲ್ಲ ಶಕ್ತಿಗಳು ವಿಷ್ಣು ಶಕ್ತಿ ಪರಾಪರೋಕ್ತ ಅಂತೆಲ್ಲ ಹೇಳಿ, ಚಿತ್ ಶಕ್ತಿ, ಅವನಿಗೆ ಚೇತನರೆಲ್ಲ ಒಂದು ಶಕ್ತಿ ಅಂತ ಹೇಳಿದೆ, ಕ್ಷೇತ್ರಜ್ಞ ಶಕ್ತಿ. ಹಾಗೆಯೇ ಅವಿದ್ಯಾ ಕರ್ಮ ಸಂಜ್ಞಾ ಅನ್ಯ ತೃತೀಯ ಶಕ್ತಿ ರಿಚ್ಯತೆ, ಅವಿದ್ಯೆ ಅನ್ನುವುದು, ಕರ್ಮ ಅನ್ನುವುದು ಒಂದು ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಇದನ್ನೆಲ್ಲ ಶ್ರುತಿಯಲ್ಲಿ ಹೇಳಿರುವಂತಹದ್ದು. ಇವೆಲ್ಲಕ್ಕಿಂತಲೂ ವಿಲಕ್ಷಣವಾದ ಅವನಿಗೆ ಇನ್ನೊಂದು ರೂಪವಿದೆ. ವಿಶ್ವರೂಪಕ್ಕಿಂತ ವಿಲಕ್ಷಣವಾದ ಅವನ ಇನ್ನೊಂದು ರೂಪವೂ ಇದೆ. ಅವನಿಗೆ ಸ್ವಾಭಾವಿಕವಾದ ದಿವ್ಯಮಂಗಳ ವಿಗ್ರಹವಿದೆ. ಮೂರ್ತಂ ಬ್ರಹ್ಮ ಮಹಾಭಾಗ ಸರ್ವ ಬ್ರಹ್ಮಮಯೋ ಹರಿಹಿ. ಬ್ರಹ್ಮ ಅನ್ನುವುದು ಇಲ್ಲಿ ಜೀವಾತ್ಮರನ್ನು ತಿಳಿಸುತ್ತೆ ಸ್ವರೂಪವನ್ನ. ಮೂರ್ತಂ ಬ್ರಹ್ಮ ಮಹಾಭಾಗ ಸರ್ವ ಬ್ರಹ್ಮಮಯೋ ಹರಿಹಿ ಅಂತ ಹೇಳುವಾಗ, ಮೂರ್ತಂ ಬ್ರಹ್ಮ ಯಸ್ಯ ಅಸ್ತಿ ಸಹ ಹರಿಹಿ ಸರ್ವ ಬ್ರಹ್ಮಮಯಶ್ಚ. ಬ್ರಹ್ಮಶಬ್ದ ಜೀವಪರ ಶುದ್ಧ ಜೀವಸ್ವರೂಪಂಚ ತಚ್ಛೇಷಮಿತ್ಯರ್ಥ. ಇಲ್ಲಿ ಬ್ರಹ್ಮ ಅಂತ ಹೇಳಿರೋದು ಜೀವಾತ್ಮ ಸ್ವರೂಪವನ್ನು ತಿಳಿಸುತ್ತೆ. ಅದು ಕೂಡ ಪರಮಾತ್ಮನಿಗೆ ಶೇಷಭೂತವಾದದ್ದು ಅನ್ನೋದರಿಂದ ಸರ್ವ ಬ್ರಹ್ಮಮಯೋ ಹರಿಹಿ ಅನ್ನೋದಕ್ಕೆ ಅರ್ಥ. ಆ ರೀತಿಯ ಅರ್ಥವು ಹೇಳಲ್ಪಟ್ಟಿದೆ. ನಿತ್ಯೈವೇಶ ಜಗನ್ಮಾತ, ಶ್ರೀ ವಿಶಿಷ್ಟತ್ವವು ಹೇಳಲ್ಪಟ್ಟಿದೆ. ನಿತ್ಯವಾದವಳು, ಜಗತ್ತಿಗೆಲ್ಲ ಮಾತೆಯಾದವಳು. ವಿಷ್ಣೋಹೋ ಶ್ರೀಹಿ ಅನಪಾಯಿನಿ, ಎಂದಿಗೂ ಅವನಿಂದ ಬಿಡದೇ ಇರುವಂತಹವಳು. ಯಥಾ ಸರ್ವಗತೋ ವಿಷ್ಣು ತಥೈವೇಯಂ ದ್ವಿಜೋತ್ತಮ. ವಿಷ್ಣುವಿನಂತೆ ಇವಳಿಗೂ ಕೂಡ ವಿಭೂತ್ವ ಸ್ವರೂಪವಿದೆ, ಎಲ್ಲ ಕಡೆಯೂ ಸರ್ವವ್ಯಾಪಿನಿಯಾಗಿದ್ದಾಳೆ ಅನ್ನೋದು ಕೂಡ ತಿಳಿಸುತ್ತೆ. ಅಷ್ಟೇ ಅಲ್ಲದೆ ಅವತಾರಗಳನ್ನು ಕೂಡ ಶ್ರೀದೇವಿಯು ಪರಮಾತ್ಮನಿಗೆ ಅನುರೂಪವಾದ ಎಲ್ಲ ಅವತಾರಗಳಲ್ಲಿಯೂ ಅನುರೂಪವಾದ ಅವತಾರಗಳನ್ನು ಮಾಡ್ತಾಳೆ. ದೇವತ್ವೇ ದೇವದೇಹೇಯಂ, ಅವನ ದೇವನಾದರೆ ಇವಳು ದೇವರೂಪವನ್ನು ಪಡೆದುಕೊಳ್ತಾಳೆ. ಮನುಷ್ಯತ್ವೇ ಚ ಮಾನುಷಿ, ವಿಷ್ಣೋ ದೇಹಾನುರೂಪ ಅಂಬೈ ಕರೋತಿ ಏಷ ಆತ್ಮನಃ ತನು. ತನ್ನನ್ನು ಅದಕ್ಕೆ ಅನುಗುಣವಾಗಿ ಮಾಡ್ಕೋತಾಳೆ, ಅನುರೂಪವಾದ ದೇಹವನ್ನು. ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಮೊದಲಾದದ್ದು ಕೂಡ ಅಲ್ಲಿಯೇ ಹೇಳಲ್ಪಡುತ್ತೆ. ಇದೆಲ್ಲ ವಿಷ್ಣು ಪುರಾಣದಲ್ಲಿ ಪ್ರಮಾಣಗಳು. ಶ್ರೀ ವಿಶಿಷ್ಟತ್ವ ಮೊದಲಾದದ್ದು ಹೇಳೋದಕ್ಕೆ ಶ್ರೀಪತ್ನಿಯ ಪ್ರಮಾಣಮಾಹ ನಿತ್ಯೈವೇಶ. ಹಾಗೆಯೇ ಪರಸ್ಥಾನವಿದೆ ಅವನಿಗೆ ಅನ್ನೋದಕ್ಕೆ ಪ್ರಮಾಣವನ್ನು ಏಕಾಂತಿನಃ ಸದಾ ಬ್ರಹ್ಮಧ್ಯಾಯಿನಃ ಯೋಗಿನಃ ಹಿತೆ ಹಿಯೇ ಯೇಷಾಂ ತತ್ ಪರಮಸ್ಥಾನಂ ಯದ್ವೇ ಪಶ್ಯಂತಿ ಸೂರ್ಯಃ. ಬ್ರಹ್ಮವನ್ನು ಧ್ಯಾನ ಮಾಡಿ ಯೋಗಿಗಳು ಎಲ್ಲಿ ಪಡೆದುಕೊಳ್ತಾರೆ ಕಡೆಯಲ್ಲಿ ಅಂತ ಹೇಳಿದ್ರೆ ಪರಮಪದವನ್ನು ಪಡೆದುಕೊಳ್ತಾರೆ. ಎಲ್ಲಿ ಯದ್ವೈ ಪಶ್ಯಂತಿ ಸೂರ್ಯಃ, ನಿತ್ಯ ಸೂರ್ಯಗಳು ಯಾವಾಗಲೂ ನೋಡ್ತಿರುವಂತಹ ಆ ಪರಮಪದವನ್ನು, ಬ್ರಹ್ಮನನ್ನು ಧ್ಯಾನ ಮಾಡಿ ಯೋಗಿಗಳು ಪಡೆದುಕೊಳ್ತಾರೆ. ಏಕಾಂತಿಗಳಾದವರು ಪರಮಾತ್ಮ ಧ್ಯಾನ ಮಾಡಿಕೊಂಡು ಪರಮಪದವನ್ನು ಪಡೆದುಕೊಳ್ತಾರೆ ಅಂತ ಹೇಳುವಂತಹ ಶ್ಲೋಕ ಅದು. ಏಕಾಂತಿನಃ ತಸ್ಯ ನಿತ್ಯತ್ವಮಾಹ, ಅದು ನಿತ್ಯವಾದ ಪರಮಪದ. ಇಲ್ಲಿ ಅಂತೆ ಪ್ರಕೃತಿ ಮಂಡಲಂತೆ ಸೃಷ್ಟಿ ಸ್ಥಿತಿಗಳಿಗೆ, ಸೃಷ್ಟಿ ಪ್ರಳಯಗಳಿಗೆ ಒಳಗಾಗುವುದಿಲ್ಲ. ನಿತ್ಯವಾದದ್ದು ಪರಮಪದ ಅನ್ನುವುದಕ್ಕೆ ಪ್ರಮಾಣ ಕಲಾಮುಹೂರ್ತಾದಿಮಯಶ್ಚ ಕಾಲ ನಯದ್ ವಿಭೂತೆ ಪರಿಣಾಮ ಹೇತು. ಆ ವಿಭೂತಿ ನಿತ್ಯ ವಿಭೂತಿ ಅಂತ ಹೇಳುವುದಕ್ಕೆ ಅಲ್ಲಿ ಕಾಲಾಧೀನದ ಪರಿಣಾಮ ಅನ್ನೋದು ಇಲ್ಲ ಅಲ್ಲಿ. ಆದ್ದರಿಂದ ಕಾಲಾಧೀನವಾದ ಪರಿಣಾಮವಿಲ್ಲ. ಈ ಪ್ರಪಂಚದಲ್ಲಿ ಲೀಲಾ ವಿಭೂತಿ ಎಲ್ಲವೂ ಕಾಲಾಧೀನವಾಗಿದೆ. ಕಾಲದ ಅಧೀನದಲ್ಲಿ ಎಲ್ಲ ಪರಿಣಾಮವನ್ನು ಹೊಂದುತ್ತೆ. ನಿತ್ಯ ವಿಭೂತಿಯು ಹಾಗಲ್ಲ. ಕಾಲವು ಅಲ್ಲಿ ಅವನ ಅಧೀನದಲ್ಲಿದೆ, ಕಾಲದ ಅಧೀನದಲ್ಲಿ ಏನು ನಡೆಯೋದಿಲ್ಲ. ಅಲ್ಲಿ ಎಲ್ಲ ನಿತ್ಯವಾದ ವಿಭೂತಿ, ನಿತ್ಯ ವಿಭೂತಿ ಅಂತ ಹೇಳಲ್ಪಡುತ್ತೆ. ಅದು ಪ್ರಮಾಣವೇ ಶ್ರೀ ವಿಷ್ಣು ಪುರಾಣದಲ್ಲಿ.
ಮಹಾಭಾರತದಲ್ಲಿಯೂ ಅದನ್ನು ತೋರಿಸ್ತಾರೆ. ದಿವ್ಯಂ ಸ್ಥಾನಮಜರಂ ಚ ಅಪ್ರಮೇಯಂ ದುರ್ವಿಜ್ಞೇಯಂ ಚ ಆಗಮೈ ಗಮ್ಯವಾದ್ಯಂ. ವೇದಗಳಿಂದಲೇ ಶಾಸ್ತ್ರದಿಂದಲೇ ತಿಳಿಯಲು ಸಾಧ್ಯವಾದ ದುರ್ವಿಜ್ಞೇಯಂ, ಅದನ್ನು ಬೇರೆ ಯಾವ ಪ್ರಮಾಣದಿಂದಲೂ ತಿಳಿಯಲು ಆಗುವುದಿಲ್ಲ. ಅದು ಅಜರಂ ಅಪ್ರಮೇಯಂ ದಿವ್ಯಂ ಸ್ಥಾನಂ, ಅಪ್ರಾಕೃತವಾದ ಸ್ಥಾನ. ಕಚ್ಚಪ್ರಭೋ ರಕ್ಷಚ ಅಸ್ಮಾನ್ ಪ್ರಪನ್ನಾನ್ ಕಲ್ಪೆ ಕಲ್ಪೆ ಜಾಯಮಾನ ಸುಮೂರ್ತಿಯ. ನೀನು ಆ ಸ್ಥಾನಕ್ಕೆ ಹೋಗು ಅಂತ ಹೇಳುವಾಗ ಮಹಾಭಾರತದ ಶ್ಲೋಕ ಇದು. ನಮ್ಮನ್ನು ಆಗಾಗ ಅವತಾರ ಮಾಡಿ ನಮ್ಮನ್ನೆಲ್ಲ ಕಾಪಾಡು ಎಲ್ಲ ಕಲ್ಪಗಳಲ್ಲಿಯೂ ಅಂತ ಹೇಳಿ, ನಿನ್ನ ಒಂದು ಸಮೂರ್ತಿಯ, ನಿನ್ನ ಸ್ವಾಭಾವಿಕವಾದ ರೂಪದಿಂದಲೇ ಅವತಾರ ಮಾಡುವಂತಹವನು ನೀನು, ನಮ್ಮನ್ನೆಲ್ಲ ರಕ್ಷಣೆ ಮಾಡು. ಕಾಲ ಸಂಪಚ್ಯತೆ ತತ್ರ ನ ಕಾಲಸ್ತತ್ರ ವೈ ಪ್ರಭು. ಕಾಲ ಸಪಚ್ಯತೆ ಅಂತಲೂ ಒಂದು ಪಾಠ. ಸಂಪಚ್ಯತೆ ಅಂತ ಹೇಳಿದ್ರೆ ನಿಯಮಿಸಲ್ಪಡುತ್ತೆ ಅಂತ ಅರ್ಥ. ಕಾಲದ ನಿಯಮನದಲ್ಲಿ ಯಾವುದೂ ಇಲ್ಲ ಅಲ್ಲಿ. ನಿತ್ಯ ವಿಭೂತಿಯಲ್ಲಿ ಕಾಲ ತತ್ರ ವೈ ಪ್ರಭು, ಇಲ್ಲಿ ಕಾಲವೇ ಪ್ರಭು. ಯಾಕೆಂದ್ರೆ ಎಲ್ಲ ಕಾಲಾಧೀನಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಕಾಲಾಧೀನದಲ್ಲಿ ಎಲ್ಲವನ್ನೂ ನಡೆಸ್ತಾನೆ ಪರಮಾತ್ಮ. ಎಲ್ಲರಿಗೂ ಒಂದು ನಿಯತವಾದ ಕಾಲವಿದೆ. ಚತುರ್ಮುಖ ಬ್ರಹ್ಮನ ಆಯಸ್ಸಿನವರೆಗೂ ಸೃಷ್ಟಿಯಾಗಲಿ ಪ್ರಳಯವಾಗಲಿ ಎಲ್ಲವೂ ಕಾಲಾಧೀನ. ಒಂದೊಂದು ನಿಯತವಾದ ಕಾಲಗಳಲ್ಲಿ ನಡೆಯಲ್ಪಡುತ್ತೆ ಎಲ್ಲವೂ ಕೂಡ. ನಿತ್ಯ ವಿಭೂತಿಯಲ್ಲಿ ಹಾಗೆ ಯಾವುದೂ ಇಲ್ಲ, ಯಾವುದು ಕಾಲದ ಅಧೀನದಲ್ಲಿಲ್ಲ, ಎಲ್ಲ ನಿತ್ಯವಾದದ್ದು. ಆದ್ದರಿಂದ ಅದರ ಪ್ರಮಾಣಗಳನ್ನೆಲ್ಲ ಇಲ್ಲಿ ಪ್ರಧಾನವಾಗಿ ಶ್ರೀಮದ್ ರಾಮಾಯಣ, ವಿಷ್ಣು ಪುರಾಣ, ಮಹಾಭಾರತ ಇವುಗಳಿಂದ ತೆಗೆದು ಅದನ್ನೆಲ್ಲ ತೋರಿಸ್ತಾರೆ. ಈ ರೀತಿ ಇದೆಲ್ಲ ಶ್ರುತಿ ಸ್ಮೃತಿ ಪ್ರಮಾಣಗಳಲ್ಲಿ ಪರಮಾತ್ಮನ ಒಂದು ದಿವ್ಯವಾದ ಸ್ಥಾನ, ದಿವ್ಯವಾದ ಅವನಿಗೆ ವಿಗ್ರಹವಿದೆ, ಅಪ್ರಾಕೃತವಾದದ್ದು, ದಿವ್ಯ ಮಹಿಷಿ ಇರೋದು, ಭೂಷಣಗಳು, ಆಯುಧಗಳು ಇದೆಲ್ಲ ಇರೋದನ್ನು ಈಗ ಸೂತ್ರ ಪ್ರಮಾಣವನ್ನು ತೋರಿಸ್ತಾರೆ. ಶ್ರುತಿ ಸ್ಮೃತಿ ಸೂತ್ರ, 3 ಪ್ರಸ್ಥಾನತ್ರಯಗಳಲ್ಲಿ ಶ್ರುತಿ ಸ್ಮೃತಿಗಳನ್ನೆಲ್ಲ ತೋರಿಸಿ ಈಗ ಸೂತ್ರ ಪ್ರಮಾಣದಲ್ಲಿ ಪ್ರಧಾನವಾಗಿ ಅಂತರಧಿಕರಣ ಅಂತ ಬರುವಂತಹ ಆ ಅಧಿಕರಣದಲ್ಲಿ ಬರುವ ಸೂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಅದಕ್ಕೆ ವಿಷಯವಾಕ್ಯವನ್ನು ತೆಗೆದುಕೊಂಡು ಭಾಷ್ಯಕಾರರು ಪರಮಾತ್ಮನಿಗೆ ಒಂದು ದಿವ್ಯವಾದ ಅಪ್ರಾಕೃತವಾದ ದಿವ್ಯಮಂಗಳ ವಿಗ್ರಹವಿದೆ, ಶುಭಾಶ್ರಯ ಅಂತ ಹೇಳಲ್ಪಡುವಂತಹದ್ದು ಅನ್ನೋದನ್ನು ಪರಸ್ಯ ಬ್ರಹ್ಮಣಃ ರೂಪವತ್ವಂ ಸೂತ್ರಕಾರಶ್ಚ ವದತಿ. ಸೂತ್ರಕಾರರು ಅದನ್ನು ಹೇಳ್ತಾರೆ ಅಂತ ಹೇಳಿ 2 ವಿಷಯವಾಕ್ಯಗಳು ಅಲ್ಲಿ ಆದಿತ್ಯ ಮಂಡಲ ಅಂತರ್ವರ್ತಿಯಾದ ಪರಮಾತ್ಮನ ಒಂದು ಧ್ಯಾನ, ಮತ್ತೆ ಅಕ್ಷಿಣಿ ಪುರುಷ ಅಂತ ಹೇಳಿ ಅಕ್ಷಿ ಪುರುಷ ಅಂತ ಹೇಳಿ, ದಕ್ಷಿಣೆ ಅಕ್ಷಿನ್ ಪುರುಷ ಅಂತ ಹೇಳಿ ಬಲಗಣಿನಲ್ಲಿ ಇರುವಂಥ ಪುರುಷನ ಒಂದು ಧ್ಯಾನ, ಎಲ್ಲ ಛಾಂದೋಗ್ಯದಲ್ಲಿ ಈ ರೀತಿ 2 ಉಪಾಸನೆಗಳು ಹೇಳಲ್ಪಟ್ಟಿದೆ. ಅದೆರಡೂ ಕೂಡ ವಿಷಯವಾಕ್ಯಗಳು ಈ ಅಧಿಕರಣಕ್ಕೆ ಅಂತರಧಿಕರಣ ಅಂತ ಹೇಳಿ. ಆ ಅಧಿಕರಣದಲ್ಲಿ ಹೇಳುವಾಗ ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹದ ವರ್ಣನೆ ಇದೆ. ಅಲ್ಲಿಯೇ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಇದೆಲ್ಲ ಬರುವಂತಹದ್ದು. ಹಿರಣ್ಮಯ ಅಸೌ ಆದಿತ್ಯ ಮಂಡಲ ಅಂತರ್ವರ್ತಿ ಪುರುಷ, ಹಿರಣ್ಮಯ ಪುರುಷ, ಹಿರಣ್ಯಕೇಶ, ಹಿರಣ್ಯಶ್ಮಶ್ರು, ಹಿರಣ್ಯಕೇಶ ಆಪ್ರಣಖಾತೆ ಸರ್ವೇ ವಸುವರ್ಣ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ತಸ್ಯ ಉದಿತಿ ನಾಮ. ಇದೆಲ್ಲ ಹೇಳುವಂತಹ ಛಾಂದೋಗ್ಯ ಉಪನಿಷತ್ತಿನ ಪ್ರಮಾಣವನ್ನು ತೆಗೆದುಕೊಂಡು ಆ ಅಂತರಾದಿತ್ಯ ವಿದ್ಯೆ ಅಂತ ಹೇಳುವ ಆ ವಿದ್ಯೆಯಲ್ಲಿ ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವು ಹೇಳಲ್ಪಟ್ಟಿದೆ. ಅದನ್ನು ಪ್ರಮಾಣವಾಗಿ ತೆಗೆದುಕೊಂಡು ಆ ಸೂತ್ರದಲ್ಲಿ ಭಾಷ್ಯಕಾರರು ಪರಮಾತ್ಮನಿಗೆ ಒಂದು ದಿವ್ಯಮಂಗಳ ವಿಗ್ರಹವಿದೆ ಅನ್ನೋದನ್ನು ಶ್ರೀಭಾಷ್ಯಾದಿ ಗ್ರಂಥಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಇಲ್ಲಿ ವೇದಾರ್ಥ ಸಂಗ್ರಹದಲ್ಲಿಯೂ ಅದೇ ಸೂತ್ರವನ್ನು ತೆಗೆದುಕೊಂಡು ಹೇಳ್ತಾರೆ. ಇಲ್ಲಿ ಅಂತಹ ತದ್ಧರ್ಮೋಪದೇಶ ಅತಿಥಿ. ಇಲ್ಲಿ ಸೂತ್ರಕಾರರು ಕೂಡ ಪರಮಾತ್ಮನಿಗೆ ಒಂದು ದಿವ್ಯವಾದ ರೂಪವಿದೆ ಅಂತ ಈ ಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು. ಆ ದಿವ್ಯಮಂಗಳ ವಿಗ್ರಹವನ್ನು ಈಗ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಈ ದಿವ್ಯಮಂಗಳ ವಿಗ್ರಹದ ವರ್ಣನೆಗೆ ಸುದರ್ಶನ ಸೂರಿಗಳು ಎಲ್ಲದಕ್ಕೂ ಪ್ರಮಾಣವನ್ನು ತೋರಿಸ್ತಾರೆ. ನಂತರ ವ್ಯಾಖ್ಯಾನದಲ್ಲಿ ಆರಂಭದಲ್ಲಿ ಈಗ ಯೋಸೌ ಆದಿತ್ಯ ಮಂಡಲ ಅಂತರ್ವರ್ತಿ, ಆದಿತ್ಯ ಮಂಡಲದ ಒಳಗಡೆ ಇರುವಂತಹವನು. ತಪ್ತ ಕಾರ್ತಸ್ವರ ಗಿರಿವರ ಪ್ರಭಾ. ಕಾರ್ತಸ್ವರ ಅಂದರೆ ಚಿನ್ನ, ಕಾದ ಚಿನ್ನದ ಒಂದು ದೊಡ್ಡ ಪರ್ವತ, ಅದರ ಒಂದು ಪ್ರಕಾಶ ಹೇಗಿರುತ್ತೋ ಅಂತಹ ತೇಜಸ್ಸನ್ನು ಉಳ್ಳವನು. ತಪ್ತ ಕಾರ್ತಸ್ವರ ಗಿರಿವರ ಪ್ರಭಾ, ಶ್ರೇಷ್ಠವಾದ ಒಂದು ಗಿರಿ, ಅದರ ಪ್ರಭೆ ಹೇಗಿರುತ್ತೋ ಆ ರೀತಿಯಾದ ತೇಜಸ್ಸನ್ನು ಉಳ್ಳವನು. ಸಹಸ್ರಾಂಶು ಸಹಸ್ರ ಕಿರಣ, ಸಹಸ್ರಾಂಶು ಅಂದರೆ ಸೂರ್ಯ,
ಅವನಿಗೆ ಸಹಸ್ರಾಂಶು ಅಂತ ಒಂದು ಹೆಸರು. ಸಾವಿರ ಕಿರಣಗಳು ಅಂತ ಅರ್ಥವಲ್ಲ, ಅನೇಕ ಕಿರಣಗಳಿದೆ. ಸಹಸ್ರಾಂಶು ಒಂದು ಸೂರ್ಯನಿಗೆ ಹೆಸರು. ಅವನ 100 ಸೂರ್ಯಗಳು, ಶತಸಹಸ್ರ, 10,000, 100,000 ಸೂರ್ಯರುಗಳು ಪ್ರಕಾಶ ಏಕಕಾಲದಲ್ಲಿ ಇದ್ದರೆ ಹೇಗಿರುತ್ತಾರೆ ಅಂತಹ ಪ್ರಕಾಶವುಳ್ಳವನು. ಗಂಭೀರಾಂಬ ಸಮುದ್ಭೂತ ಸುಮೃಷ್ಟನಾಲ ರವಿಕರ ವಿಕಸಿತ ಪುಂಡರೀಕ ದಲಾಮಲಾಯತೆ ಕ್ಷಣ ಅನ್ನೋದು ಇಲ್ಲಿ ಮುಂದಿನ ವಾಕ್ಯ. ಕೆಲ ವ್ಯಾಖ್ಯಾನವೇ ವಿಸ್ತಾರವಾಗಿದೆ, ಮೂಲ ಸ್ವಲ್ಪವೇ ಇದ್ರೂ ಕೂಡ ಪುಂಡರೀಕ ದಲಾಮಲಾಯತೆ ಕ್ಷಣ. ಇಷ್ಟು ಭಾಗಕ್ಕೆ 2 ಪೇಜ್ ವ್ಯಾಖ್ಯಾನ ಸುದರ್ಶನ ಸೂರ್ಯಗಳದು. ಗಂಭೀರಾಂಬ ಸಮುದ್ಭೂತ, ಆಳವಾದ, ಗಂಭೀರ ಅಂದ್ರೆ ಆಳವಾದದ್ದು ಅಂತ ಅರ್ಥ. ಅಂಬ ನೀರು, ತೀರ್ಥ. ಆಳವಾದ ಒಂದು ಸರೋವರದಿಂದ ಸಮುದ್ಭೂತ ಮೇಲೆ ಎದ್ದಂತಹ ರವಿಕರ ಕಿರಣ ವಿಕಸಿತ, ಸೂರ್ಯನ ಕಿರಣಗಳಿಂದ ವಿಕಸಿತವಾದ ಸುಮೃಷ್ಟನಾಳ, ಒಳ್ಳೆಯ ಸುಮೃಷ್ಟವಾದ ದಪ್ಪದಾದ ನಾಳದ ಮೇಲೆ ಇರುವ ಸೂರ್ಯನ ಕಿರಣಗಳಿಂದ ವಿಕಸಿತವಾದ ಅಂತಹ ಪುಂಡರೀಕ ದಲ, ತಾವರೆಯ ದಳದಂತೆ ಅಮಲ ಆಯತ ಈಕ್ಷಣ, ಅದರಂತೆ ವಿಶಾಲವಾದ ದೋಷ ದೂರವಾದ ನೇತ್ರ ಸೌಂದರ್ಯವನ್ನು ಉಳ್ಳವನು. ಇದು ಕಪ್ಯಾಸಂ ವ್ಯಾಖ್ಯಾನ. ಇದು ಕಪ್ಯಾಸಂ ಪುಂಡರೀಕಮೇವ ವಕ್ಷಿಣಿ ಅನ್ನೋದಕ್ಕೆ ಭಾಷಿಕಾರರು ಮಾಡುವ ವ್ಯಾಖ್ಯಾನ. ಗಂಭೀರಾಂಬ ಸಮುದ್ಭೂತ ಸುಮೃಷ್ಟನಾಳ ರವಿಕರ ವಿಕಸಿತ ಪುಂಡರೀಕ ದಳಾಮಲಾಯತೆ ಕ್ಷಣ. ಕಪ್ಯಾಸಂ ವಾಕ್ಯದ ವ್ಯಾಖ್ಯಾನ. ಸುಭ್ರೂಲಲಾಟ, ಒಳ್ಳೆಯ ಹುಬ್ಬುಗಳೇನು, ನಾಸಿಕವೇನು ಉಳ್ಳಂತಹವನು. ಸುನಾಸಹ ನಾಸಿಕ, ಭ್ರೂ ಲಲಾಟ ಅಂದರೆ ಹಣೆ, ಲಲಾಟವೇನು, ಭ್ರೂವೇನು, ಅವನ ಹುಬ್ಬುಗಳೇನು, ಲಲಾಟ ಪ್ರದೇಶವೇನು, ನಾಸಿಕವೇನು, ಇದೆಲ್ಲ ಅದ್ಭುತವಾದ ಸೌಂದರ್ಯ. ಸುಸ್ಮಿತಾಧರ ವಿದ್ರುಮಃ, ಒಳ್ಳೆಯ ಮುಗುಳು ನಗೆಯುಳ್ಳಂತಹ ಅಧರಗಳನ್ನು ಉಳ್ಳಂತಹವನು. ಸುರುಚಿರ ಕೋಮಲಗಂಡ, ಒಳ್ಳೆಯ ಮನೋಹರವಾದ ಕೋಮಲವಾದ ಗಂಡ ಪ್ರದೇಶ ಕಪಾಲಗಳನ್ನು ಉಳ್ಳವನು. ಕಂಬುಗ್ರೀವ, ಕಂಬು ಅಂದರೆ ಶಂಖ ಅಂತ ಅರ್ಥ. ಶಂಖದಂತಹ ಅವನು ಕಾಂತಿಯನ್ನು ಉಳ್ಳವನು, ಅಂತಹ ಒಂದು ಕತ್ತಿನ ಭಾಗವನ್ನು ಉಳ್ಳವನು. ಗ್ರೀವ ಅಂದರೆ ಕತ್ತು. ಕಂಬುಗ್ರೀವ, ಕಮುಕಾಂತವು ಅಂತ ಅದು ಧಾತು. ಕಂಬುಗ್ರೀವ, ಒಳ್ಳೆಯ ಪ್ರಕಾಶಮಾನವಾದ ಕಾಂತಿಯುತವಾದ ಶಂಖವು ಕಂಬು ಅಂತ ಹೇಳಲ್ಪಡುತ್ತೆ. ಅಂತಹ ಅವನ ಒಂದು ಕತ್ತಿನ ಸೌಂದರ್ಯ ಕಂಬುಗ್ರೀವ. ಶ್ರೀರಾಮನಿಗೂ ಕೂಡ ಇದೆಲ್ಲ ವಿಶೇಷಣಗಳನ್ನು ಹೇಳಲ್ಪಡುತ್ತೆ ರಾಮಾಯಣದಲ್ಲಿ. ಸಮುನ್ನತಾಂ ಸವಿಲಂಬಿ ಚಾರು ರೂಪ ದಿವ್ಯ ಕರ್ಣ ಕಿಸಲಯ, ಸಮುನ್ನತ ಚೆನ್ನಾಗಿ ಮೇಲೆದ್ದಂತಹ, ಅಂಶ ಅಂದರೆ ಭುಜಗಳು, ಭುಜಗಳವರೆಗೆ ವಿಲಂಬಿ ನೇತಾಡ್ತಾ ಇರುವಂತಹದ್ದು, ಚೆನ್ನಾಗಿ ಎದ್ದ ಭುಜಗಳವರೆಗೆ ನೇತಾಡ್ತಿರುವಂತಹ ಮನೋಹರವಾದ ರೂಪವುಳ್ಳ, ಚಾರು ರೂಪ, ಸುಂದರವಾದ ಮನೋಹರ ರೂಪವುಳ್ಳ ದಿವ್ಯವಾದ ಕರ್ಣ ಕಿಸಲೆಯ, ಕಿವಿಗಳು ಅನ್ನುವಂತಹ ಒಂದು ಚಿಗುರಿನಂತೆ ಇರುವ ಕಿವಿಗಳ ಸೌಂದರ್ಯ ಉಳ್ಳಂತಹವನು, ಕಿವಿಗಳನ್ನು ಉಳ್ಳವನು. ಕತ್ತಿನವರೆಗೂ ಬಂದಿರುವಂತಹ ಕಿವಿಗಳು. ಇದು ಹೇಗಿದೆ ಅಂದರೆ ಒಳ್ಳೆಯ ಚಿಗುರಿನಂತೆ ಅಂತಹ ಸುಂದರವಾದ ರೂಪವನ್ನು ಉಳ್ಳಂತಹದ್ದು. ಪೀನ ವೃತ್ತಾಯತ ಭುಜ, ಪುಷ್ಟವಾದ ವಿಶಾಲವಾದ ಭುಜಗಳನ್ನು ಉಳ್ಳವನು. ಚಾರುತರ ಆತಾಮ್ರಕರತಲಾನುರಕ್ತ ಅಂಗುಲೀಭಿ, ಕರತಲದವರೆಗೂ ಒಳ್ಳೆಯ ತಾಮ್ರವರ್ಣನ್ನು ಉಳ್ಳಂತಹ, ಅದಕ್ಕೆ ಅನುಗುಣವಾದಂತಹ ಬೆರಳುಗಳಿಂದ ಶೋಭಿತವಾದಂತಹ ಬಹಳ ಸುಂದರವಾದ, ಅವುಗಳಿಂದ ಬೆರಳುಗಳಿಂದ ಅಲಂಕೃತವಾದ ಹಸ್ತವನ್ನು ಉಳ್ಳವನು. ತನು ಮಧ್ಯ, ಒಳ್ಳೆಯ ಕೃಶವಾದ ಮಧ್ಯಭಾಗವನ್ನು ಉಳ್ಳವನು, ಸೊಂಟವನ್ನು ಉಳ್ಳವನು. ತನು ಮಧ್ಯ ಅಂದರೆ ಕೃಶವಾದ ಸೊಂಟವನ್ನುಳ್ಳವನು. ವಿಶಾಲ ವಕ್ಷಸ್ಥಲ, ವಿಶಾಲವಾದ ವಕ್ಷಸ್ಥಲವನ್ನುಳ್ಳವನು. ಸಮವಿಭಕ್ತ ಸರ್ವಾಂಗ, ಎಲ್ಲ ಅಂಗಗಳು ಕೂಡ ಸಮನಾಗಿ ವಿಭಕ್ತವಾಗಿದೆ. ಅದರ ಪ್ರಪೋರ್ಷನ್ ಹೇಗಿದೆಯೋ ಅದರ ಪರಿಮಾಣಗಳು ಎಲ್ಲವೂ ಒಂದಕ್ಕೊಂದು ಅನುರೂಪವಾಗಿ ಇರುವಂತಹ ಅವನ ಎಲ್ಲ ಅಂಗಗಳು ದೇಹದಲ್ಲಿ ಅಂತಹ ಅಂಗಗಳನ್ನು ಉಳ್ಳವನು. ಅನಿರ್ದೇಶ್ಯ ದಿವ್ಯ ರೂಪ ಸಂಹನನಃ, ಎಲ್ಲ ದಿವ್ಯವಾದ ರೂಪಗಳು ಅನಿರ್ದೇಶ್ಯವಾದ, ಹೀಗೆ ಅಂತ ಹೇಳಕ್ಕಾಗೋದಿಲ್ಲ,
ಅಂತಹ ಎಲ್ಲ ರೂಪಗಳು ಒಂದು ಕಡೆ ಸೇರಿಸಿದ್ರೆ ಹೇಗಿರುತ್ತೋ ಹಾಗೆ ಇರುವಂತಹವನು. ಸ್ನಿಗ್ಧವರ್ಣ, ಒಳ್ಳೆಯ ಸುಂದರವಾದ ವರ್ಣವನ್ನು ಉಳ್ಳಂತಹವನು. ಇದೆಲ್ಲ ಸುದರ್ಶನ ಸೂರಿಗಳು ವಿವರಿಸ್ತಾರೆ, ಒಂದೊಂದಕ್ಕೂ ಕೂಡ ವಿಶೇಷವಾದ ಪ್ರಮಾಣಗಳೊಡನೆ. ಪ್ರಬುದ್ಧ ಪುಂಡರೀಕ ಚಾರು ಚರಣಯುಗಲ, ಒಳ್ಳೆಯ ಆಗತಾನೆ ವಿಕಸಿತವಾದ ಪುಂಡರೀಕದಂತೆ ಇರುವ ಸುಂದರವಾದ ದಿವ್ಯ ಪಾದಗಳನ್ನು ಉಳ್ಳವನು. ಸ್ವಾನುರೂಪ ಪೀತಾಂಬರಧರ, ತನಗೆ ಅನುರೂಪವಾದ ಪೀತಾಂಬರವನ್ನು ಧರಿಸಿರುವಂತಹವನು. ಆಮಲ ಕಿರೀಟ ಕುಂಡಲ ಆರ ಕೌಸ್ತುಭ ಕೇಯೂರ ಕಟಕ ನೂಪುರ ಉದರ ಬಂಧನಾದಿ ಅಪರಿಮಿತಾಶ್ಚರ್ಯಾನಂತ ದಿವ್ಯಭೂಷಣ. ಅಮಲ ಕಿರೀಟ ಕುಂಡಲ, ಯಾವ ದೋಷವೂ ಇಲ್ಲದಂತಹ ಎಲ್ಲ ಕಿರೀಟವೇನು, ಕುಂಡಲವೇನು, ಹಾರವೇನು, ಕೌಸ್ತುಭ, ಕೇಯೂರ, ಕಟಕ, ನೂಪುರ, ಉದರ ಬಂಧನ ಮೊದಲಾದ ಅಪರಿಮಿತವಾದ ಆಶ್ಚರ್ಯವಾದ ದಿವ್ಯಭೂಷಣಗಳು ಅದನ್ನೆಲ್ಲ ಕೂಡ ಧರಿಸಿರುವಂತಹವನು. ಶಂಖಚಕ್ರ ಗದಾಸಿ ಶಾರ್ಂಗ ಶ್ರೀವತ್ಸ ವನಮಾಲಾಲಂಕೃತ, ಇಲ್ಲ ಅವನಿಗೆ ವನಮಾಲೆಯಿಂದ ಅಲಂಕೃತನಾಗಿದ್ದಾನೆ. ಶ್ರೀವತ್ಸವನ್ನುವ ಮಚ್ಚೆ ಇದೆ ಅವನಿಗೆ. ಶಾರ್ಂಗವೇನು, ಖಡ್ಗವೇನು, ಗದೆಯೇನು, ಶಂಖಚಕ್ರಗಳೇನು, ಆಯುಧಗಳಿಂದೆಲ್ಲ ಅಲಂಕೃತನಾದವನು. ಅನವಧಿಕಾತಿಶಯ ಸೌಂದರ್ಯ ಆಘೃತ ಅಶೇಷ ಮನೋದೃಷ್ಟಿವೃತ್ತಿ, ಎಲ್ಲ ಅವನ ಸೌಂದರ್ಯವು ಹೇಗಿದೆ ಅಂದರೆ ಅದಕ್ಕಿಂತ ಅತಿಶಯವಾದ ಇನ್ನೊಂದು ಯಾವುದೂ ಇಲ್ಲ. ಅನವಧಿಕ ಅತಿಶಯ, ಅದಕ್ಕಿಂತ ಅತಿಶಯವಾದ ಮತ್ತೊಂದು ಪದಾರ್ಥವಿಲ್ಲ. ಅಂತಹ ಸೌಂದರ್ಯದಿಂದ ಅಪಹರಿಸಲ್ಪಟ್ಟ ಅಶೇಷ ಮನೋದೃಷ್ಟಿ ವೃತ್ತಿ, ಎಲ್ಲರ ಮನಸ್ಸಿನ ವೃತ್ತಿ, ದೃಷ್ಟಿಗಳ ವೃತ್ತಿ ಎಲ್ಲವನ್ನು ಅಪಹಾರ ಮಾಡಲ್ಪಟ್ಟುವಂತಹ ದಿವ್ಯವಾದ ಸೌಂದರ್ಯ. ಶ್ರೀರಾಮಕೃಷ್ಣರ ವಿಷಯದೆಲ್ಲ ಹೇಳಲ್ಪಡುತ್ತೆ. ಇದು ಶ್ರೀರಾಮನು ಬಂದು ಹೋದರೂ ಕೂಡ ಮನಸ್ಸೆಲ್ಲ ಅವನ ಹಿಂದೆಯೇ, ಕಣ್ಣುಗಳು ಮನಸ್ಸು ಅವನ ಹಿಂದೆಯೇ ಹೋಗ್ತಾ ಇರುತ್ತೆ ಅಂತ ಹೇಳಿ, ಅಂತಹ ಸೌಂದರ್ಯವನ್ನು ಉಳ್ಳಂತಹ ದಿವ್ಯವಾದ ರೂಪವುಳ್ಳವನು. ಲಾವಣ್ಯಾವೃತ ಪೂರಿತ ಅಶೇಷ ಚರಾಚರ ಭೂತ ಜಾತಃ, ಎಲ್ಲ ಚರಾಚರ ಪದಾರ್ಥಗಳೆಲ್ಲವೂ ಕೂಡ ಲಾವಣ್ಯಾಮೃತಗಳಿಂದ ತುಂಬಿದಂತಹ ಎಲ್ಲ ಚರಾಚರ ಭೂತಜಾತವನ್ನು ತನ್ನ ಲಾವಣ್ಯಾಮೃತದಿಂದ ಆವರಿಸಿರುವಂತಹವನು. ಅತ್ಯದ್ಭುತ ಅಚಿಂತ್ಯ ನಿತ್ಯ ಯೌವನ, ಅವನ ಯೌವನ ಹೇಗಿದೆ ಅಂತ ಹೇಳಿದ್ರೆ ಚಿಂತರಿಸಲು ಸಾಧ್ಯವಿಲ್ಲ. ಅತಿ ಅದ್ಭುತವಾದದ್ದು, ಆಶ್ಚರ್ಯಕರವಾದದ್ದು, ನಿತ್ಯವಾದ ಅವನ ಯೌವನ. ಪುಷ್ಪಹಾಸ ಸುಕುಮಾರ, ಅವನ ಸೌಕುಮಾರ್ಯ ಹೇಗಿದೆ ಅಂದರೆ ಒಳ್ಳೆ ಪುಷ್ಪಹಾಸದಂತೆ ಸುಕುಮಾರವಾದ ದೇಹವುಳ್ಳವನು. ಪುಣ್ಯಗಂಧವಾಸಿತ ಅನಂತ ದಿಗಂತರಾಲಹ, ಅವನ ಒಂದು ಸರ್ವಗಂಧ ಅಂತ ಹೇಳುವ ಹಾಗೆ ಗಂಧದಿಂದ ಎಲ್ಲ ದಿಗಂತರಾಳಗಳೆಲ್ಲ ಪರಿಮಳಿಸಲ್ಪಟ್ಟಿದೆ. ಅಂತಹ ದಿವ್ಯವಾದ ಪರಿಮಳವುಳ್ಳವ, ಗಂಧವನ್ನು ಉಳ್ಳವನು. ತ್ರೈಲೋಕ್ಯಾಕ್ರಮಣ ಪ್ರವೃತ್ತ ಗಂಭೀರ ಭಾವ, ಅವನ ಭಾವ ಹೇಗಿದೆ ಅಂದರೆ ಗಂಭೀರ ಭಾವ. 3 ಲೋಕಗಳನ್ನು ಆಕ್ರಮಿಸಲು ಹೊರಟಿರುವಂತಹ ಗಾಂಭೀರ್ಯವಾದ ಭಾವವನ್ನು ಉಳ್ಳವನು. ಕರುಣಾನುರಾಗ ಮಧುರ ಲೋಚನಾವಲೋಕಿತ ಆಶ್ರಿತ ವರ್ಗ, ಅವನ ಕರುಣೆಯಿಂದಲೂ ಪ್ರೀತಿಯಿಂದಲೂ ಮಧುರವಾದ ಅವನ ನೇತ್ರಗಳಿಂದ ನೋಡಲ್ಪಟ್ಟ ಆಶ್ರಿತ ವರ್ಗಗಳ ವಿಷಯದಲ್ಲಿ ಅಷ್ಟು ಅವನಿಗೆ ಅದ್ಭುತವಾದ ಅವನ ದೃಷ್ಟಿಯು ಅಷ್ಟು ಅದ್ಭುತವಾಗಿರುತ್ತೆ. ಪ್ರೇಮವು, ಕರುಣೆಯು ಮಧುರವಾದ ಅವನ ನೇತ್ರಗಳಿಂದ ಆಶ್ರಿತರನ್ನು ಆ ರೀತಿ ಅವಲೋಕ ಮಾಡ್ತಾನೆ ಅವನು. ಇಂತಹ ಪುರುಷವರಹ ದರೀ ದೃಶ್ಯತೆ, ಇಂತಹ ಒಬ್ಬ ಪುರುಷವರನು ಕಂಡು ಬರ್ತಾನೆ ಅಂತ ಹೇಳಿ ಅಂತಹ ತದ್ಧರ್ಮೋಪದೇಶ ಸೂತ್ರದಲ್ಲಿ ಅವರು ಸೂತ್ರಕಾರರು ಅಭಿಪ್ರಾಯದಲ್ಲಿ ಇಂತಹ ಪುರುಷ ಇಷ್ಟು ಶಬ್ದಗಳನ್ನೆಲ್ಲ ಹೇಳಿದೆಯಲ್ಲ, ಇಷ್ಟೆಲ್ಲ ಉಪನಿಷತ್ತಲ್ಲಿ ಹೇಳಿಲ್ಲ, ಆದರೆ ಎಲ್ಲ ಪ್ರಮಾಣಗಳಿದೆ. ಅದನ್ನೆಲ್ಲ ಆ ಪ್ರಮಾಣಗಳನ್ನೆಲ್ಲ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸೂತ್ರಕಾರರು ಈ ಸೂತ್ರವನ್ನು ರಚನೆ ಮಾಡಿದ್ದಾರೆ ಅನ್ನೋದು ಭಾಷ್ಯಕಾರರ ಅಭಿಪ್ರಾಯ. ಈ ಎಲ್ಲ ವಿಧವಾದ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹದ ವರ್ಣನೆ ಇಲ್ಲಿ ಅದ್ಭುತವಾಗಿ ಏನು ಮಾಡಿದಾರೋ ಭಾಷ್ಯಕಾರರು, ಇದಕ್ಕೆಲ್ಲ ಪೂರ್ಣವಾಗಿ ಪ್ರಮಾಣಗಳನ್ನು ತೋರಿಸ್ತಾರೆ. ಈಗ ಸುದರ್ಶನ ಸೂರಿಗಳು ಎಲ್ಲವೂ ಪ್ರಾಮಾಣಿಕವಾದದ್ದು. ಕೃತಿ ಸ್ಮೃತಿ ಇತಿಹಾಸಗಳನ್ನೆಲ್ಲ ಈ ಎಲ್ಲ ವರ್ಣನೆಗಳನ್ನು ಕೂಡ ನಾವು ನೋಡಬಹುದು ಅನ್ನೋದನ್ನು ತೋರಿಸ್ತಾರೆ. ಈಗ ಅಂತಹ ತದ್ಧರ್ಮೋಪದೇಶಾತಿಥಿ ಸೂತ್ರೇ ನಹಿ ರೂಪವತ್ವಂ ಪ್ರತೀಯತೆ, ರೂಪ ಇರೋದು ಹೇಗೆ ತಿಳಿಯುತ್ತೆ ಇದರಲ್ಲಿ. ಕಥಂ ವಾ ತಸ್ಯ ವಿಲಕ್ಷಣತ್ವಂ, ಅದು ವಿಲಕ್ಷಣವಾದ ರೂಪ ಇರುವುದು ಅಂತ ಹೇಗೆ ತಿಳಿಯುತ್ತೆ ಮೊದಲು.
ಅದು ಅತ್ಯಂತ ವಿಲಕ್ಷಣವಾದದ್ದು ಅಂತ ಹೇಗೆ ತಿಳಿಯುತ್ತೆ? ಈ ಸಂದೇಹ ಬರುವುದು ಸ್ವಾಭಾವಿಕ. ತದ್ವಿಷಯವಾಕ್ಯ ಅರ್ಥ ಪುರಸ್ಸರಂ ತದರ್ಥಮಾಹ ಯೋಸೌ ಆದಿತ್ಯಮಂಡಲ. ಅದರ ವಿಷಯವಾಕ್ಯ ಅರ್ಥದ ಮೂಲಕ, ವಿಷಯವಾಕ್ಯ ಯಾವುದು? ಅಧಿಕರಣಕ್ಕೆ ಅಂತರಧಿಕರಣಕ್ಕೆ ಆ ವಿಷಯವಾಕ್ಯವನ್ನು ಇಟ್ಟುಕೊಂಡು ಅದರ ಮೂಲಕ ಈ ಅರ್ಥವನ್ನು ವಿವರಿಸಿದ್ದಾರೆ ಭಾಷ್ಯಕಾರರು. ವಿಷಯವಾಕ್ಯವನ್ನು ನಾವು ನೋಡಿದ್ರೆ ಈ ಅರ್ಥಗಳೆಲ್ಲ ನಮಗೆ ತಿಳಿಯುತ್ತೆ. ವಿಷಯವಾಕ್ಯ ಯಾವುದು ಅಂತ ಹೇಳಿದ್ರೆ, ಯಯೇಷಃ ಅಂತರಾದಿತ್ಯೇ ಹಿರಣ್ಮಯ ಪುರುಷೋ ದೃಶ್ಯತೆ. ಹಿರಣ್ಮಯ ಪುರುಷ ದೃಶ್ಯತೆ, ಅಂತರಾದಿತ್ಯ ದೃಶ್ಯತೆ ಅಂತ ಹೇಳಿದ್ರು. ಕಂಡು ಬರ್ತಾನೆ. ಉಪನಿಷತ್ತು ಹೇಳುತ್ತೆ, ಚಾಂದೋಗ್ಯ ಉಪನಿಷತ್ತು. ಯಾರಿಗೆ ಇದು ಕಂಡು ಬರ್ತಾನೆ? ಯೋಗಿಗಳಿಗೆ ಕಂಡು ಬರ್ತಾನೆ. ಹಿರಣ್ಮಯ ಪುರುಷೋ ದೃಶ್ಯತೆ ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಪ್ರಣಖಾತ್ ಸರ್ವೇವ ಸುವರ್ಣ ತಸ್ಯೇತಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ. ಹೀಗೆ ಚಾಂದೋಗ್ಯೋಪನಿಷತ್ತು ಅದ್ಭುತವಾಗಿ ಒಂದು ರೂಪವನ್ನು ವರ್ಣನೆ ಮಾಡುವಂತಹ ವಿಷಯವಾಕ್ಯ ಇತ್ಯಾದಿ. ಇಲ್ಲಿ ಅಂತರಾದಿತ್ಯ ಅಂದ್ರೆ ಆದಿತ್ಯ ಮಂಡಲದಲ್ಲಿ ಆದಿತ್ಯ ಮಂಡಲದಲ್ಲಿ ಯಾವ ಪುರುಷನು ಕಂಡು ಬರ್ತಾನೋ ಅಂತರಾದಿತ್ಯ ವಿದ್ಯೆ ಅಂತ ಇದಕ್ಕೆ ಹೆಸರು. ಈ ವಿದ್ಯೆಗೆ ಇದೊಂದು ಬ್ರಹ್ಮವಿದ್ಯೆ, ಅಂತರಾದಿತ್ಯ ವಿದ್ಯೆ. ಚಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತಹದ್ದು. ಚಾಂದೋಗ್ಯೋಪನಿಷತ್ತಿನಲ್ಲಿ 1ನೇ ಅಧ್ಯಾಯದಲ್ಲೇ ಬರುತ್ತೆ. ಇದು ಆರಂಭದಲ್ಲಿ ಬರುವಂತಹ ಅಂತರಾದಿತ್ಯ ವಿದ್ಯೆ. ತತ್ರ ಯಹ ಇತಿ ಪ್ರಸಿದ್ಧವನ್ ನಿರ್ದೇಶಾತ್. ಯಹ ದೇಶಃ, ಯಾವ ಇವನು ಅಂತ ಹೇಳಿದ್ರೆ, ಯಾರು ಅಂತ ಹೇಳಿದ್ರೆ ಯವನವನ್ ಅಂತ ಆಳ್ವಾರ ಹೇಳ್ತಾರಲ್ಲ ಹಾಗೆ, ಯಾರು ಅನ್ನೋದು ಪ್ರಸಿದ್ಧವಾಗಿ ತಿಳಿದವನೇ. ಎಲ್ಲ ಬೇರೆ ಕಡೆ ಎಲ್ಲ ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಅವನ ವಿಷಯ ಹೇಳಲ್ಪಟ್ಟಿದೆಯಲ್ಲ, ಜಗತ್ಕಾರಣ ಅಂತ. ಅವನೇ ಯಹ ಅಂತ ಪ್ರಸಿದ್ಧವಾಗಿ ಹೇಳಲ್ಪಟ್ಟವನು. ಪ್ರತ್ಯಕ್ಷ ಅಪ್ರತ್ಯಕ್ಷ ಸಕಲ ಶ್ರುತಿಗತ ವಿಶೇಷಣ ಜಾತಂ ಅತ್ರ ವಿವಕ್ಷಿತಂ. ಯಾವುದು ಪ್ರಸಿದ್ಧವಾಗಿ ಹೇಳಲ್ಪಟ್ಟಿದೆ ಅಂದರೆ ಬರೀ ಪರಮಾತ್ಮ ಇದ್ದಾನೆ ಅಂತ ಅಷ್ಟೇ ಅಲ್ಲ. ಪ್ರತ್ಯಕ್ಷವಾದ ಅಪ್ರತ್ಯಕ್ಷವಾದ ಎಲ್ಲ ಶ್ರುತಿಗಳು, ಅಂದರೆ ನಮಗೆ ಈಗ ಅನಧೀತವಾದ ಇದಿರಬಹುದು ಅಥವಾ ಸ್ಮೃತಿಗಳಿರಬಹುದು. ಎಲ್ಲ ಶ್ರುತಿಗಳು, ಸಕಲ ಶ್ರುತಿಗಳ ವಿಶೇಷಣ ಜಾತಂ. ಎಲ್ಲ ಶ್ರುತಿಗಳಲ್ಲಿ ಹೇಳಿರುವ ಎಲ್ಲ ವಿಶೇಷಣಗಳು ಕೂಡ ಸ್ಪಷ್ಟವಾಗಿ ಇದು ಹೇಳುವಂತಹ ಎಲ್ಲವೂ ಆ ಪ್ರಸಿದ್ಧವಾದ ಯಹ ಅನ್ನುವ ಶಬ್ದಕ್ಕೆ ವಿಶೇಷಣವಾಗಿ ತೆಗೆದುಕೊಳ್ಬಹುದು. ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಪ್ರಸಿದ್ಧವಾಗಿ ತಿಳಿದವನು ಅಂತ ಹೇಳಿದ್ರೆ ಅವನ ಗುಣಗಳೇನು, ರೂಪವೇನು ಬೇರೆ ಬೇರೆ ಕಡೆಯಲ್ಲಿ ಅನೇಕ ಉಪನಿಷತ್ತುಗಳಲ್ಲಿ ವಿಧ ವಿಧವಾಗಿ ಹೇಳಲ್ಪಟ್ಟಿದೆ. ಅವನನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಯಹ ಏಷಃ ಏತಸ್ಮಿನ್ ಅತ್ರ ವಿವಕ್ಷಿತಮಿತಿ ಸರ್ವಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗತ ವಿಶೇಷಣಾನಿ ಅತ್ರ ಉಚ್ಯಂತೆ. ಎಲ್ಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ಹೇಳಲ್ಪಟ್ಟ ಎಲ್ಲ ವಿಶೇಷಣಗಳನ್ನು ತೆಗೆದುಕೊಳ್ಳಬಹುದು. ಅಂತಹ ಪ್ರಸಿದ್ಧಿ ಇರುವಂತಹವನು, ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿ ಹೇಳಲ್ಪಟ್ಟವನು. ಯೇಷ ಏತಸ್ಮಿನ್ ಮಂಡಲೇ ಪುರುಷಃ ಅಂತ ಒಂದು ಕಡೆ, ಯಶ್ಚಾಯಂ ದಕ್ಷಿಣೆ ಅಕ್ಷನ್ ಇತಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳುತ್ತೆ. ಬಲಗಣ್ಣಿನಲ್ಲಿ ಇದ್ದಾನೆ, ಅವನನ್ನು ಉಪಾಸನೆ ಮಾಡುವಂತ ಅಲ್ಲಿ ಅಕ್ಷಿಪುರುಷ ವಿದ್ಯೆ ಅಂತ ಹೆಸರು ಅದಕ್ಕೆ. ಇದು ಕೂಡ ಅಂತರಾದಿತ್ಯ ವಿದ್ಯೆಗೆ ಇದು ವಿಷಯವಾಕ್ಯವೇ, ಎರಡೂ ವಿಷಯವಾಕ್ಯಗಳು. ಯಹ ಏತಸ್ಮಿನ್ ಮಂಡಲೇ ಪುರುಷಃ ಯಶ್ಚಾಯಂ ದಕ್ಷಿಣೆ ಅಕ್ಷನ್. ಆದಿತ್ಯ ಮಂಡಲದಲ್ಲಿ ಇರುವವನು ಬಲಗಣ್ಣಿನಲ್ಲಿ ಇರುವಂತಹ ಅಕ್ಷಿಪುರುಷ ಅಂತ ಅಕ್ಷಿಪುರುಷ ವಿದ್ಯೆ ಅದು ಬೃಹದಾರಣ್ಯಕದಲ್ಲಿ ಹೇಳಲ್ಪಟ್ಟಿದೆ. ಯಹ ಏಷಃ ಏತಸ್ಮಿನ್ ಮಂಡಲೇ ಅರ್ಚಿಷಿ ಪುರುಷಃ, ಇದು ತೈತ್ತಿರೀಯಕದಲ್ಲಿ ಏಷ ಏತಸ್ಮಿನ್ ಮಂಡಲೇ ಅರ್ಚಿಷಿ ಪುರುಷಃ ಅಂತ ಹೇಳಿ ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರುವಂತಹದ್ದು. ಮಹಾನಾರಾಯಣ ಉಪನಿಷತ್ತಿನಲ್ಲಿ, ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರುತ್ತೆ. ಇದೆಲ್ಲ ಶ್ರುತಿ ಪ್ರಮಾಣಗಳು. ಇದು ಶ್ರವಣಾತ್ ಅತ್ರ ಆದಿತ್ಯ ಶಬ್ದ ಮಂಡಲವಾಚಿ ಅಭಿಪ್ರಾಯನ ಆದಿತ್ಯ ಮಂಡಲ ಅಂತರ್ವರ್ತಿ ಇತ್ಯುಕ್ತಂ. ಆದಿತ್ಯ ಅಂತ ಹೇಳುವಾಗ ಆದಿತ್ಯನ ಒಳಗಡೆ ಅಂದರೆ ಆದಿತ್ಯ ಮಂಡಲದಲ್ಲಿ ಅಂತ ಅರ್ಥ. ಆದಿತ್ಯ ಮಂಡಲದಲ್ಲಿ ಉಪಾಸನೆ ಮಾಡ್ತಾರೆ. ಆದಿತ್ಯ ಮಂಡಲದ ಉಪಾಸನೆ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ಭುವನಸ್ಯ ಮಧ್ಯೆ ಅಂತ ಮಹಾನಾರಾಯಣ ಉಪನಿಷತ್ತು ಆರಂಭದಲ್ಲಿಯೇ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್ ಅಂತ ಆರಂಭಿಸುತ್ತೆ. ಅಂಬಸಿ ಅಪಾರೆ ಭುವನಸ್ಯ ಮಧ್ಯೆ ಅಂತ ಹೇಳಿದ್ರೆ ಭುವನದ ಮಧ್ಯದಲ್ಲಿ ಎಲ್ಲಿ ಅಂದ್ರೆ ಆದಿತ್ಯ ಮಂಡಲದಲ್ಲಿ ಅಂತ ಅರ್ಥ ಮಾಡುತ್ತಾರೆ ವ್ಯಾಖ್ಯಾನದಲ್ಲಿ. ಆದಿತ್ಯ ಮಂಡಲದಲ್ಲಿ, ಆದಿತ್ಯ ಮಂಡಲದಲ್ಲಿ ಅವನ ಉಪಾಸನೆ ಎಂದು ಪ್ರಸಿದ್ಧವಾಗಿ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಆದಿತ್ಯ ಶಬ್ದಾದ ಉಪರಿ ಆದಿತ್ಯ ಅನ್ನುವ ಶಬ್ದ ಹೇಗೆ ಉಂಟಾಗಿದೆ ಅನ್ನೋದಕ್ಕೆ ಪಾಣಿನಿ ಸೂತ್ರ
ನಿತ್ಯ ಪತ್ಯುತ್ತರ ಪದಾನ್ಯ ನ್ಯ ಪ್ರತ್ಯಯ ಅಂತ ಬರುತ್ತೆ. ಅದು ವ್ಯಾಕರಣ ವಿಶೇಷ ಹೇಳ್ತಾರೆ. ಆದಿತ್ಯ ಅನ್ನೋದು ಹೇಗೆ ಬರುತ್ತೆ ಅಂತ. ಪತಿ ಶಬ್ದವು ಆದಿತ್ಯ ಶಬ್ದ ಇದೆಲ್ಲ ಕೂಡ ಇದಕ್ಕೆಲ್ಲ ಈ ಪ್ರತ್ಯಯ ಬಂದು ಈ ರೂಪ ಬಂದಿದೆ ಅಂತ ಹೇಳ್ತಾರೆ. ವ್ಯಾಕರಣದ ವಿಶೇಷ. ರುಕ್ಮಾಭಂ ಸ್ವಪ್ನಧೀಗಮ್ಯಂ, ಇದು ಮನುಸ್ಮೃತಿ. ರುಕ್ಮಾಭಂ ಸ್ವಪ್ನಧೀಗಮ್ಯಂ ಹೇಳಿದ್ರೆ ಅವನಿಗೆ ಒಂದು ಪ್ರಕಾಶವಿದೆ. ರುಕ್ಮಾಭಂ ಚಿನ್ನದಂತೆ ಪ್ರಕಾಶವುಳ್ಳವನು. ಸ್ವಪ್ನಧೀಗಮ್ಯಂ ಅವನನ್ನು ಹೇಗೆ ತಿಳಿಯೋದು ಅಂದರೆ ಸ್ವಪ್ನದಲ್ಲಿ ನಮಗೆ ಹೇಗೆ ವಿಷಯಗಳು ಪ್ರತ್ಯಕ್ಷವಾಗಿ ಸ್ವಪ್ನದಲ್ಲಿ ಕಂಡುಬರುತ್ತೋ ಆ ರೀತಿ ಧ್ಯಾನದಿಂದ ನಾವು ಕಂಡುಕೊಳ್ಬೇಕು. ಅಂತಹ ಒಂದು ಜ್ಞಾನದಿಂದ ಧ್ಯಾನದಲ್ಲಿ ಕಳೆದುಕೊಂಡ್ರೆ ಅದು ಪ್ರತ್ಯಕ್ಷ, ಅದುವೇ ಸಾಕ್ಷಾತ್ಕಾರ ಅಂತ ಹೇಳೋದು. ಸ್ವಪ್ನ ಅನ್ನೋದು ದೋಷ. ಸ್ವಪ್ನ ನಮಗೆ ಅಧಿಕವಾದರೆ ರಜಸ್ಸು ತಮಸ್ಸೆಲ್ಲ ಅಧಿಕವಾದರೆ ಸ್ವಪ್ನ ಬೀಳುತ್ತೆ. ಯಾವುದೋ ಕರ್ಮಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಕರ್ಮಗಳಿಗೆಲ್ಲ ಫಲವನ್ನು ಸ್ವಪ್ನದ ರೂಪವಾಗಿ ಕೊಡ್ತಾನೆ ಪರಮಾತ್ಮ ಅಂತ ಶಾಸ್ತ್ರ ತಿಳಿಸುತ್ತೆ. ಅದರಿಂದ ಸ್ವಪ್ನವು ಒಂದು ದೋಷ. ಆದರೆ ಆ ಸ್ವಪ್ನದಲ್ಲಿ ನಮಗೆ ವಿಷಯಗಳು ಎಷ್ಟು ಪ್ರತ್ಯಕ್ಷವಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಎದ್ದ ಮೇಲೆ ಪೂರ್ಣವಾಗಿ ವಿವರಣೆ ಮಾಡಬಹುದು. ಸ್ವಪ್ನ ಏನೇನು ಕಂಡುವೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇದ್ದ ಕಾಣುತ್ತೆ ಸ್ವಪ್ನದಲ್ಲಿ. ಅಂತಹ ಜ್ಞಾನ ಆವಾಗ ಹೇಗಿತ್ತೋ ಅದನ್ನು ನಾವು ಧ್ಯಾನದಲ್ಲಿ ಆ ಜ್ಞಾನದಲ್ಲಿ ಸಾಧಿಸಿದ್ರೆ ಆಗ ಸಾಕ್ಷಾತ್ಕಾರ ಆಗುತ್ತೆ ಪರಮಾತ್ಮ. ನಾವು ಪ್ರಯತ್ನ ಪಟ್ಟು ಧ್ಯಾನದಿಂದ ಆ ರೀತಿ ಜ್ಞಾನವನ್ನು ಪಡೆದುಕೊಳ್ಬೇಕು. ಸ್ವಪ್ನಧೀಗಮ್ಯ ಅಂತ ಮನುಸ್ಮೃತಿಯಲ್ಲಿ ಮನು ಹೇಳ್ತಾರೆ. ಅಂತಹ ಜ್ಞಾನದಿಂದ ಪಡೆದುಕೊಳ್ಳಬಹುದು, ಅವನು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಅಂತ ಹೇಳಿ. ಯದಾ ಪಶ್ಯತೆ ರುಕ್ಮವರ್ಣಂ, ಇದು ಉಪನಿಷತ್ತಿನ ವಾಕ್ಯ. ಪಶ್ಯತೆ, ಅಂದರೆ ಬ್ರಹ್ಮದರ್ಶಿ ಅಂತ ಅರ್ಥ. ಬ್ರಹ್ಮದರ್ಶಿ ಒಬ್ಬ ರುಕ್ಮವರ್ಣಂ ಪಶ್ಯತೆ, ಆದಿತ್ಯ ಚಿನ್ನದಂತೆ ಪ್ರಕಾಶಮಾನವಾದ ತೇಜಸ್ಸುಳ್ಳಂತಹ ಅವನ ದಿವ್ಯಮಂಗಳ ವಿಗ್ರಹವನ್ನು ನೋಡ್ತಾನೆ ಅಂತ ಅರ್ಥ. ಪ್ರತಪ್ತಕಾರ್ತಸ್ವರ ವರ್ಚಸಂ ಪ್ರಭುಂ ಇತ್ಯಾದಿ ವಚನಾನುಸಾರೇಣ ಪ್ರತಪ್ತಕಾರ್ತಸ್ವರ ವರ್ಚಸಂ ಪ್ರಭುಂ, ಚೆನ್ನಾಗಿ ಕಾದಂತಹ ಚಿನ್ನದ ಒಂದು ತೇಜಸ್ಸು ಹೇಗಿದೆಯೋ ಅಂತಹ ತೇಜಸ್ಸನ್ನು ಉಳ್ಳವನು. ಇದೆಲ್ಲ ಪ್ರಮಾಣಗಳನ್ನು ತೋರಿಸ್ತಾರೆ ಇಲ್ಲೇ ಭಗವತ್ ಶಾಸ್ತ್ರ ಆಗಮಗಳಲ್ಲಿ ಹೇಳಿರುವಂತಹದ್ದು. ಇದೆಲ್ಲ ಕೂಡ ಹಾಗೆಯೇ ತಪ್ತಕಾರ್ತಸ್ವರ, ಇದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪ್ರಮಾಣಗಳನ್ನು ತಪ್ತಕಾರ್ತಸ್ವರ ಗಿರಿವರ ಪ್ರಭಃ ಇತ್ಯುಕ್ತಂ ಹಾಗೆ ಹೇಳಿದ ವಿಶೇಷಣ ಭಾಷಿಕಾರರು. ತಪ್ತಕಾರ್ತಸ್ವರ ಗಿರಿವರ ಪ್ರಭಃ ಮೊದಲು ಯೋಸವು ಆದಿತ್ಯ ಮಂಡಲಾಂತರ್ವರ್ತಿ, ಅದಕ್ಕೆ ಶ್ರುತಿ ಪ್ರಮಾಣಗಳನ್ನು ತೋರಿಸಿದ್ರು. ತಪ್ತಕಾರ್ತಸ್ವರ ಗಿರಿವರ ಪ್ರಭಃ ಎರಡನೆಯ ವಿಶೇಷಣ, ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಆದಿತ್ಯವರ್ಣಂ ತಮಸಃ ಪರಸ್ತಾತ್ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಹ ಸದೃಶೀ ಸಾಸ್ಯ ಭಾಸಸ್ತಸ್ಯ ಮಹಾತ್ಮನಃ. ಇದೆಲ್ಲ ಭಗವದ್ಗೀತೆಯಲ್ಲಿ ಹೇಳಿರುವಂತಹದ್ದು. ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಇದೆಲ್ಲ ಇತ್ಯಾದಿ ಈ ಪ್ರಮಾಣಗಳಿಂದ ಸಹಸ್ರಾಂಶು ಶತಸಹಸ್ರ ಕಿರಣ, ಇಂತಹ ಶತಸಹಸ್ರ ಕಿರಣ, ಆ ರೀತಿ 100,000 ಕಿರಣ ಸೂರ್ಯರು. ದಿವಿ ಸೂರ್ಯ ಸಹಸ್ರಸ್ಯ, 1000 ಸೂರ್ಯರುಗಳು ಏಕಕಾಲದಲ್ಲಿ ಎದ್ದರೆ ಹೇಗಿರುತ್ತೆ ಅಂತಹ ಯದಿಭಾಹ ಸದೃಶೀ ಸಾಸ್ಯ ಭಾಸಸ್ತಸ್ಯ ಮಹಾತ್ಮನಃ, ಅಂತಹ ಒಂದು ತೇಜಸ್ಸುಳ್ಳವನು ಪರಮಾತ್ಮನು. ಅದೇನಾದರೂ ಅವನು ಸದೃಶವಾದರೆ ಅಂತ ಅರ್ಥ, ಅದಕ್ಕಿಂತ ಮೀರಿದ್ದು ಅಂತ ಅರ್ಥ. ಅದರಲ್ಲಿ ಆ ಪ್ರಮಾಣವನ್ನು ತೋರಿಸ್ತಾರೆ. ಅದಕ್ಕೆ ಸಹಸ್ರಾಂಶು ಶತಸಹಸ್ರ ಕಿರಣ. ಏವಂ ವಿಶೇಷಣದ್ವಯೇನ ಭಕ್ತಜನಭೋಗ್ಯತ್ವಂ ಪ್ರತಿಕೂಲ ದುರಾಸದತ್ವಂ ವಿವಕ್ಷಿತಂ. ಭಕ್ತಜನರಿಗೆ ಇದು ಭೋಗ್ಯವಾಗಿರುತ್ತೆ, ಪ್ರತಿಕೂಲರನ್ನೆಲ್ಲ ತೇಜಸ್ಸು ಅವರು ನೋಡೋಕ್ಕಾಗೋದಿಲ್ಲ, ಹಾಗೆ ಮಾಡುತ್ತೆ. ದುರಾಸದತ್ವಂ ಅಂತ ಹೇಳಿದ್ರು. ಅವ್ರು ನೋಡೋದಕ್ಕೆ ಹತ್ತಿರ ಹೋಗೋದಕ್ಕಾಗೋದಿಲ್ಲ, ಅವನ ಹತ್ತಿರ ಹೋಗೋದಕ್ಕಾಗೋದಿಲ್ಲ ಪ್ರತಿಕೂಲರಿಗೆ. ಅಂತಹ ತೇಜಸ್ಸು ಅವನದು ಹೇಳಲ್ಪಟ್ಟಿತು. ತಚ್ಚ ಅಭಿಯುಕ್ತೈ ಯುಕ್ತಂ, ಆಚಾರ್ಯರುಗಳು ಹೀಗೆ ಹೇಳ್ತಾರೆ. ನಿತ್ಯಾನುಕೂಲಂ ಅನುಕೂಲ ನೃಣಾಂ ಪರೇಶಾಂ ಉದ್ವೇಜನಂ ತವ ಚ ತೇಜ ಉದಾಹರಂತಿ. ಇದೆಲ್ಲ ಆಚಾರ್ಯರು ಹೇಳೋದು. ಅಭಿಯುಕ್ತೈ ಎಂದರು. ಅಭಿಯುಕ್ತೈ ಅನ್ನೋದು ಯಾರು ಅಂತ ಗೊತ್ತಿಲ್ಲ. ಅಭಿಯುಕ್ತರು ಅಂದರೆ ಆಚಾರ್ಯರುಗಳು ಅಂತ ಅರ್ಥ. ಚೆನ್ನಾಗಿ ಶ್ರುತಿ ಪ್ರಮಾಣಗಳನ್ನು ಅದರಲ್ಲಿ ಚೆನ್ನಾಗಿ ಅನ್ವಯಿಸಿದವರು ಅಂತಹ ಶ್ರೇಷ್ಠರಾದ ಆಚಾರ್ಯರುಗಳು. ಅವರು ಹೇಳುವಂತಹದ್ದು ನಿತ್ಯಾನುಕೂಲಂ ಅನುಕೂಲ ನೃಣಾಂ, ಅನುಕೂಲರಾವರಿಗೆ ಯಾವಾಗಲೂ ಅನುಕೂಲವಾಗಿರ್ತಾನೆ. ಪರೇಶಾಂ ಉದ್ವೇಜನಂ, ಪ್ರತಿಕೂಲರಾರಿಗೆ ಉದ್ವೇಗವನ್ನು ಉಂಟು ಮಾಡುತ್ತೆ, ಹತ್ತಿರ ಹೋಗೋದಿಲ್ಲ.
ಆ ರೀತಿ ನಿನ್ನ ತೇಜಸ್ಸನ್ನು ಉದಾಹರಿಸ್ತಾರೆ. ತವಚ ತೇಜ ಉದಾಹರಂತಿ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣೀ ಇತ್ಯಸ್ಯ ಅರ್ಥಂ ಹೃದಯ ನಿಧಾಯಾಹ ಗಂಭೀರಾಂಬ ಸಮುದ್ಭೂತ. ಇದಕ್ಕೆ ವಿಸ್ತಾರವಾದ ವ್ಯಾಖ್ಯಾನ ಸುದರ್ಶನ ಸೂರಿಗಳು ಇಲ್ಲಿ ಮಾಡ್ತಾರೆ. ಈ ಕಪ್ಯಾಸಂ ವಾಕ್ಯಾರ್ಥವು ಬಹಳ ಪ್ರಧಾನವಾದದ್ದು ನಮ್ಮ ಸಿದ್ಧಾಂತದಲ್ಲಿ. ಭಾಷ್ಯಕಾರರು ಅದನ್ನ 3 ವಿಶೇಷಣಗಳನ್ನು ಹೇಳಿ ವಿವರಿಸಿದ್ರು. ಗಂಭೀರ ಅಂಬ ಸಮುದ್ಭೂತ ಅನ್ನೋದು ಒಂದು, ಸುಮೃಷ್ಟನಾಳ ಅನ್ನೋದು ಒಂದು, ರವಿಕರ ವಿಕಸಿತ ಅಂತ ಹೇಳಿ ಪುಂಡರೀಕ ದಲಾಮಲಾಯ ತೇಕ್ಷಣ, ರವಿಕರ ವಿಕಸಿತ, 3 ವಿಶೇಷಣಗಳನ್ನು ಇಟ್ಟುಕೊಂಡು ಕಪ್ಯಾಸಂ ಅನ್ನುವ ಶಬ್ದಕ್ಕೆ 3 ವಿಧವಾದ ವ್ಯಾಖ್ಯಾನಗಳನ್ನು ಭಾಷ್ಯಕಾರರು ಈ ಶಬ್ದಗಳಿಂದ ಸೂಚನೆ ಮಾಡಿದ್ದಾರೆ. ಅದಕ್ಕೆ ಪೂರ್ವ ಪಕ್ಷಗಳನ್ನು ಹಾಕ್ಕೊಂಡು ಮಿಕ್ಕವರು ಹೇಗೆ ಹೇಗೆ ಅರ್ಥ ಮಾಡಿದ್ದಾರೆ, ಅದು ಹೇಗೆ ಸರಿ ಇಲ್ಲ, ಭಾಷೆಗಾರರು ಹೇಗೆ ಅರ್ಥ ಮಾಡಿದ್ರು ಈ ರೀತಿ ಅನ್ನೋದನ್ನ ಸುದರ್ಶನ ಸೂರಿಗಳು ವಿಸ್ತಾರವಾಗಿ ಇಲ್ಲಿ ವಿವರಿಸ್ತಾರೆ. ಪ್ರಾಮಾಣಿಕವಾಗಿ ವ್ಯಾಕರಣಾದಿಗಳ ಬಲದಿಂದ ಅದಕ್ಕೆ ಹೇಗೆ ನಿರುಕ್ತಿಯನ್ನು ಹೇಳಬೇಕು ಕಪ್ಯಾಸಂ ಶಬ್ದಕ್ಕೆ, ಅದನ್ನ ಇಲ್ಲಿ ವಿವರಿಸ್ತಾರೆ. ಈಗ ಅಸ್ಯ ವಾಕ್ಯಸ್ಯ ವಾಕ್ಯಕಾರೇಣ ಷಡರ್ಥಾಃ ಪೂರ್ವಪಕ್ಷತ್ವೇನ ಸಿದ್ಧಾಂತೇನ ಚ ಉಕ್ತಾಃ. 6 ಅರ್ಥಗಳನ್ನು ವಾಕ್ಯಕಾರರು ಹೇಳಿದ್ರು. ವಾಕ್ಯಕಾರರು ಅಂದರೆ ಟಂಕಾಚಾರ್ಯರು ಅಂತ, ಬ್ರಹ್ಮನಂದಿಗಳು ಅಂತಲೂ ಅವರಿಗೆ ಹೆಸರು. ಭಾಷ್ಯಕಾರರಿಗೆ ಮೊದಲು ಇದ್ದವರು ಛಾಂದೋಗ್ಯೋಪನಿಷತ್ತಿನ ವ್ಯಾಖ್ಯಾನ ಬರೆದವರು. ಆ ಛಾಂದೋಗ್ಯೋಪನಿಷತ್ತಿನ ವಾಕ್ಯವೇ ಇದು ಕಪ್ಯಾಸಂ ಅನ್ನುವುದು. ಆ ವಾಕ್ಯಕಾರರು ವಾಕ್ಯ ಅನ್ನುವ ಒಂದು ಗ್ರಂಥವನ್ನು ಬರೆದಿದ್ರು, ಛಾಂದೋಗ್ಯದ ಭಾಷ್ಯ ಅದು. ಆ ವಾಕ್ಯ ಅನ್ನುವ ಗ್ರಂಥದಲ್ಲಿ ಅವರನ್ನು ಬರೆದಿದ್ದರಿಂದ ಅವರಿಗೆ ವಾಕ್ಯಕಾರರು ಅಂತಾನೆ ಹೆಸರು. ಅದನ್ನು ಭಾಷ್ಯಕಾರರು ಅವರನ್ನು ವಾಕ್ಯಕಾರರು ಅಂತ ಹೇಳ್ತಾರೆ ವ್ಯಾಖ್ಯಾನಗಳಲ್ಲಿ. ಶ್ರೀಭಾಷ್ಯದಲ್ಲಿ ಅವರು 6 ಅರ್ಥಗಳನ್ನು ಹೇಳಿದ್ರು. 3 ಅರ್ಥಗಳು ಪೂರ್ವ ಪಕ್ಷ, 3 ಸಿದ್ಧಾಂತ, ಆ ರೀತಿ ಹೇಳಿದ್ದಾರೆ ಅವರು. ಅದರಲ್ಲಿ ಸಿದ್ಧಾಂತಿತ ಅರ್ಥತ್ರಯಮತ್ರ ಉಕ್ತಂ. ಇದರಲ್ಲಿ 3 ಅರ್ಥಗಳು, ಸಿದ್ಧಾಂತದಲ್ಲಿ ಹೇಳಿದ 3 ಅರ್ಥಗಳು ಮಾತ್ರ ಭಾಷ್ಯಕಾರರು ಹೇಳಿದ್ದಾರೆ, ಪೂರ್ವ ಪಕ್ಷವನ್ನೇ ಹೇಳಲಿಲ್ಲ. ಭಾಷ್ಯಕಾರರು ಪೂರ್ವ ಪಕ್ಷವನ್ನೇ ಹೇಳಿದೆ. ಸಿದ್ಧಾಂತದ 3 ಅರ್ಥಗಳು ಗಂಭೀರಾಂಬ ಸಮುದ್ಭೂತ ಸುಮೃಷ್ಟನಾಳ ರವಿಕರ ವಿಕಸಿತ ಪುಂಡಲೀಕ ದಲಾಮಲಾಯತೆ. ಇದು 3 ಅರ್ಥಗಳು ಮಾತ್ರ ಸಿದ್ಧಾಂತದಲ್ಲಿ ನಾವು ಹೇಗೆ ಅರ್ಥ ಮಾಡ್ತೀವಿ ಅನ್ನೋ ಅರ್ಥವನ್ನೇ ಹೇಳಿದ್ರು, ಪೂರ್ವ ಪಕ್ಷ ಹೇಳಲಿಲ್ಲ. ಅದನ್ನ ಇಲ್ಲಿಯೂ ಕೂಡ ಅಲ್ಲಿ ಇವರು ತೋರಿಸ್ತಾರೆ. ಅದನ್ನ ಸುದರ್ಶನ ಸೂರಿಗಳು ಇತರಾರ್ಥ ತ್ರಯಸ್ಯ ಪೂರ್ವ ಪಕ್ಷತ್ವಂ ತತ್ಸ್ವಭಾವಾದೇವ ಅವಗತಂ. ಅವರು 6 ಅರ್ಥ ಹೇಳಿರುವಾಗ 3 ಅರ್ಥಗಳನ್ನು ತೆಗೆದುಕೊಂಡು ಭಾಷ್ಯಕಾರರಲ್ಲಿ ಸಿದ್ಧಾಂತ ಮಾಡಿರೋದ್ರಿಂದ ಇನ್ನು 3 ಅರ್ಥಗಳು ಪೂರ್ವ ಪಕ್ಷ ಅನ್ನೋದು ತಿಳಿಯುತ್ತೆ ಅದರಿಂದಲೇ ಅನ್ನೋದನ್ನ ಹೇಳ್ತಾರೆ. ತತ್ರ ಪೂರ್ವಪಕ್ಷಾನ್ ಉಪನ್ಯಾಸಾದೇವ ಪೂರ್ವಪಕ್ಷ ಅನುಪನ್ಯಾಸಾದೇವ. ಪೂರ್ವಪಕ್ಷವನ್ನೇ ಹೇಳಲಿಲ್ಲ ಭಾಷ್ಯಕಾರರು, ಪೂರ್ವಪಕ್ಷ ಅನುಪನ್ಯಾಸಾದೇವ. ತಸ್ಯ ಅನುಪಾದೇಯತ್ವ ಸ್ಪಷ್ಟಂ. 6 ಅರ್ಥಗಳ ವಾಕ್ಯಕಾರರು ಹೇಳಿದ್ರಲ್ಲಿ 3 ಅರ್ಥಗಳನ್ನು ಸಿದ್ಧಾಂತವಾಗಿ ಹೇಳಿದ್ರಿಂದ ಇನ್ನು 3 ಪೂರ್ವ ಪಕ್ಷ ಅಂತ ತಿಳಿಯುತ್ತೆ. ಅದು ಹೇಳದೆ ಅವರು ಭಾಷ್ಯಕಾರರು ಅದರ ಅರ್ಥ ಇಲ್ಲಿ ಹೇಳದೇ ಇರೋದ್ರಿಂದ ಅದು ನಮಗೆ ಉಪಾದೇಯವಲ್ಲ, ಅದು ಪೂರ್ವ ಪಕ್ಷ ಅನ್ನೋದು ತಸ್ಯ ಸ್ಪಷ್ಟವಾಗಿ ತಿಳಿಯುತ್ತೆ. ನ ತಸ್ಯ ಪೃಥಂಗ್ ನಿರಾಸಃ ಕ್ರಿಯತೆ ಗ್ರಂಥೇಶು. ಶ್ರೀಭಾಷ್ಯದಲ್ಲಿಯೋ ಬೇರೆ ಗ್ರಂಥಗಳಲ್ಲಿಯೋ ಎಲ್ಲಿಯೂ ಕೂಡ ಇದರ ಈ 3 ಅರ್ಥಗಳನ್ನು ಭಾಷ್ಯಕಾರರು ತೆಗೆದು ಅದರ ನಿರಸನವನ್ನು ಮಾಡಿಲ್ಲ ಭಾಷ್ಯಕಾರರು. ಆದ್ದರಿಂದ ವಾಕ್ಯಕಾರೋಕ್ತೇಶು ಅರ್ಥತ್ರಯಂ ಅತ್ರ ವಿವಕ್ಷಿತಂ. ವಾಕ್ಯಕಾರರು ಹೇಳಿದ 3 ಅರ್ಥಗಳು ಇಲ್ಲಿ ಗಂಭೀರಾಂಬ ಸಮುದ್ಭೂತ ಸುಮೃಷ್ಟನಾಳ, ಇದು ಅವರು ಹೇಳಿದ 3 ಅರ್ಥಗಳು ಮಾತ್ರ ಇಲ್ಲಿ ಹೇಳಿದ್ದಾರೆ ಭಾಷ್ಯಕಾರರು. ಆ ಅರ್ಥಗಳನ್ನೆಲ್ಲ ತೋರಿಸ್ತಾರೆ. ಪೂರ್ವ ಪಕ್ಷದ 3 ಅರ್ಥಗಳು, ಸಿದ್ಧಾಂತದ 3 ಅರ್ಥಗಳು, 6 ಇಲ್ಲಿ ಸುದರ್ಶನ ಸೂರಿಗಳು ತೆಗಿತಾರೆ. ಇದನ್ನು ಪುನಃ ಪೂರ್ವ ಪಕ್ಷಿತ ಅರ್ಥ. ಪೂರ್ವ ಪಕ್ಷಿಗಳು ಹೇಳಿದ 3 ಅರ್ಥಗಳು ಯಾವ್ಯಾವುದು ಅನ್ನೋದನ್ನ ಇಲ್ಲಿಯೇ ಅದು ಸಿಗೋದು. ಬೇರೆ ಯಾವ ಗ್ರಂಥದಲ್ಲೂ ಭಾಷ್ಯಕಾರರು ಎಲ್ಲಿಯೂ ಹೇಳಲಿಲ್ಲ ಪೂರ್ವ ಪಕ್ಷವನ್ನ. ಸುದರ್ಶನ ಸೂರಿಗಳು ಅದನ್ನ ಹೇಳ್ತಾರೆ ಇಲ್ಲಿ. ಅಲ್ಲಿ ಹೇಳುವಾಗ ಕಪ್ಯಾಸಂ ಅನ್ನೋದಕ್ಕೆ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅಂತ ಅರ್ಥ. ಅದು ವಾಕ್ಯ. ತಸ್ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅಂತ ಹೇಳಿ, ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ. ಕಣ್ಣುಗಳ ನೇತ್ರಗಳಿಗೆ ಒಂದು ದೃಷ್ಟಾಂತ ಕೊಡಿದ್ರು, ಕಪ್ಯಾಸಂ ಪುಂಡರೀಕಂ ಅಂತ ಹೇಳಿ. ಅದು ನೇತ್ರಗಳಿಗೆ ದೃಷ್ಟಾಂತ. ಪೂರ್ವ ಪಕ್ಷದಲ್ಲಿ ಹೇಗೆ ಅರ್ಥ ಮಾಡಿದ್ದಾರೆ ಅಂದರೆ, ಒಂದು ಅರ್ಥ ಕಪಿಹಿ ಆದಿತ್ಯ. ಕಪಿಹಿ ಅನ್ನೋದು ಆದಿತ್ಯ ಅಂತ ಅರ್ಥ. ಕಪಿಚಲನೆ ಇತಿ ಧಾತು. ಕಪಿಚಲನೆ ಅಂತ ಒಂದು ಧಾತುವಿನಿಂದ
ಅವನ ಚಲನದಿಂದಲೇ ನಮಗೆ ದಿನ ಹಗಲು ರಾತ್ರಿ ಎಲ್ಲ ನಡೆಯೋದ್ರಿಂದ ಅವನಿಗೆ ಆದಿತ್ಯನಿಗೆ ಕಪಿಹಿ ಅಂತ ಒಂದು ಶಬ್ದ ಅರ್ಥವಿದೆ. ಅಥವಾ ಕಂ ಪಿಬತಿ ಇತಿ ಕಪಿಹಿ. ಕಂ ಅಂದರೆ ಜಲ, ಜಲವನ್ನು ಪಾನ ಮಾಡ್ತಾನೆ, ಆದ್ದರಿಂದ ಅವನಿಗೆ ಆದಿತ್ಯ. ಕಪಿರ್ಭವಸ್ತಿ ತೇಜನಂ ಇತಿ ವೈದಿಕ ಪ್ರಯೋಗ. ತೈತಿರಿಯ ಬ್ರಾಹ್ಮಣ ಆರಣ್ಯಕದ 6ನೇ ಪ್ರಶ್ನ, ಅದರಲ್ಲಿ ಕಪಿರ್ಭವಸ್ತಿ ತೇಜನಂ, ತೇಜಸ್ಸುಳ್ಳವನು ಅಂತ ಹೇಳಿದೆ. ಕಪಿಹಿ ಅನ್ನೋದು ಆದಿತ್ಯನಿಗೆ ಅರ್ಥ. ಅದರಲ್ಲಿ ಬರುತ್ತೆ 6ನೆಯ ಪ್ರಶ್ನ ತೈತಿರಿಯ ಆರಣ್ಯಕದಲ್ಲಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಅದನ್ನು ಪಾರಾಯಣ ಮಾಡೋದಿಲ್ಲ, ಇಲ್ಲ ಹೊರಗಡೆಯ ಪಾರಾಯಣ ಮಾಡೋದು, ಪಾಠ ಹೇಳೋದು ದೇವಸ್ಥಾನಗಳಲ್ಲಿ 6ನೇ ಪ್ರಶ್ನೆ. ಯಾಕೆಂದ್ರೆ ಅದು ಅಪರ ಪ್ರಶ್ನ, ಅಪರ ಕರ್ಮಕ್ಕೆ ಮಾಡುವಂತಹದ್ದು. ಅದು ಅದರಿಂದ ಮರಣ ಸಂಸ್ಕಾರ ಮಾಡುವುದು, ಅದಕ್ಕೆಲ್ಲ ಬರುವ ಮಂತ್ರಗಳೆಲ್ಲ ಅದ್ರಲ್ಲಿ ಬರುತ್ತೆ. ಮನೆಯಲ್ಲಿ ಪಾರಾಯಣ ಮಾಡುವ ಸಂಪ್ರದಾಯ ಇಲ್ಲ, ಯಾರು ಮಾಡೋದಿಲ್ಲ. ಅದನ್ನ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಪಾಠ ಹೇಳೋದು ದೇವಸ್ಥಾನಗಳಲ್ಲಿ, ಮನೆಯಲ್ಲಿ ಪಾಠ ಹೇಳೋದಿಲ್ಲ. ಆರಣ್ಯಕದ 6ನೇ ಪ್ರಶ್ನ. ಅಲ್ಲಿ ಪ್ರಮಾಣವನ್ನ ಇಲ್ಲಿ ತೆಗಿತಾರೆ. ಅಲ್ಲಿ ಸೂರ್ಯನ ತೇಜಸ್ಸುಳ್ಳವನು ಅಂತ ಹೇಳಿ ಕಪಿಹಿ ಅನ್ನುವ ಶಬ್ದದಲ್ಲಿ ಸೂರ್ಯನ ಅನ್ನುವ ಅರ್ಥವನ್ನೇ ಹೇಳಲ್ಪಟ್ಟಿದೆ. ತಸ್ಯ ಆಸಂ ಮಂಡಲಂ ಕಪ್ಯಾಸಂ. ಕಪ್ಯಾಸಂಗೆ ಕಪಿಹಿ ಸೂರ್ಯ, ತಸ್ಯ ಆಸಂ ಮಂಡಲಂ ಕಪ್ಯಾಸಂ ಅಂತ ಹೇಳಿಬಿಟ್ಟು ಅರ್ಥ ಮಾಡಿದ್ರು. ಯಥಾ ಆದಿತ್ಯ ಮಂಡಲಂ ಹೃದಯ ಪುಂಡರೀಕಂ ಚ ಉಪಾಸನ ಸ್ಥಾನಂ. ಇದು ಪೂರ್ವ ಪಕ್ಷ ಇಲ್ಲಿ ಹೇಳ್ತಾ ಇರೋದು. ಆದಿತ್ಯ ಮಂಡಲವು ಹೃದಯ ಪುಂಡರೀಕವು ಹೇಗೆ ಉಪಾಸನಕ್ಕೆ ಸ್ಥಾನವಾಗಿದೆಯೋ, ಏವಂ ಅಕ್ಷಿಣಿ ಅಪಿ ಉಪಾಸನ ಸ್ಥಾನಂ ಏಕಃ ಅರ್ಥ. ಅದೇ ರೀತಿಯಲ್ಲಿ ಕಣ್ಣುಗಳು, 2 ಕಣ್ಣುಗಳು ಅಂತ ಅಕ್ಷಿಣಿ ಅನ್ನೋದು ದ್ವಿವಚನ. 2 ಕಣ್ಣುಗಳು ಕೂಡ ಉಪಾಸನ ಸ್ಥಾನ ಅಂತ ಒಂದು ಅರ್ಥ ಮಾಡಿದ್ದಾರೆ ಒಬ್ರು. ಅದರಲ್ಲಿ ಕಪಿಹಿ ಅನ್ನೋದು ಆದಿತ್ಯ ಸರಿ, ನಾವು ಅದನ್ನು ಒಪ್ಕೊಳ್ತೀವಿ. ಹಾಗೆಯೇ ಆದಿತ್ಯ ಮಂಡಲವು ಉಪಾಸನ ಸ್ಥಾನ ಅಂದರೆ ಅಲ್ಲಿ ಅಕ್ಷಿಣಿ ಅನ್ನೋದು 2 ಕಣ್ಣುಗಳು ಹೇಳಲ್ಪಟ್ಟಿತು. ಉಪಾಸನ ಸ್ಥಾನಂ ಅನ್ನೋದು ಹೇಗೆ ಆದಿತ್ಯ ಮಂಡಲವು ಹೃದಯ ಪುಂಡರೀಕವು, ಹಾಗೆಯೇ ಅಕ್ಷಿಣಿ 2 ಕಣ್ಣುಗಳು. ಇದು ಒಂದರ್ಥ. ಇದು ಸರಿ ಇಲ್ಲ ಅಂತ ತೋರಿಸ್ತಾರೆ ಸುದರ್ಶನ ಸೂರ್ಯಗಳು. ಅಯಂ ನೋಪಪದ್ಯತೆ, ಇದು ಪೂರ್ವ ಪಕ್ಷ, ಇದು ನಾವು ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಉಪಾಸ್ಯಸ್ಯ ಇತಿ ಷಷ್ಠ್ಯಂತಂ ಪದಂ ಅಧ್ಯಾಹಾರ್ಯಂ. ಹೇಳುವಾಗ ಕಪ್ಯಾಸಂ ಪುಂಡರೀಕಮೇವಂ ಅಕ್ಷಿಣಿ ಉಪಾಸ್ಯಸ್ಯ ಅಂತ ಹೇಳಬೇಕು. ಉಪಾಸ್ಯಸ್ಯ ಅಂತ ಹೇಳಬೇಕು. ಉಪಾಸ್ಯನಾದವನ ಅನ್ನೋ ಶಬ್ದ ಸೇರಿಸ್ಕೊಳ್ಬೇಕಾಗುತ್ತೆ ಅಲ್ಲಿ. ಉಪಾಸನ ಸ್ಥಾನ ಮಿತಿ ಚ ಅಧ್ಯಾಹಾರ್ಯಂ. ಅಕ್ಷಿಣಿ ಉಪಾಸನ ಸ್ಥಾನಂ, ಉಪಾಸ್ಯನದ ಕಪಿಯಾಸಂ ಪುಂಡರೀಕಮೇವಂ ಅಕ್ಷಿಣಿ ಉಪಾಸ್ಯಸ್ಯ, ಅದು ಉಪಾಸನ ಸ್ಥಾನಂ. ಇದೆಲ್ಲವನ್ನು ಅಧಿಕವಾಗಿ ಸೇರಿಸ್ಕೊಳ್ಬೇಕಾಗುತ್ತೆ ಶಬ್ದಗಳು. ಅಧ್ಯಾಹಾರ ಮಾಡ್ಕೊಳ್ಳೋದನ್ನ ಆದಷ್ಟು ನಾವು ತಪ್ಪಿಸಬೇಕು. ಅಧಿಕವಾದ ಶಬ್ದಗಳನ್ನು ಸೇರಿಸ್ಕೊಂಡು ಉಪನಿಷತ್ ವಾಕ್ಯಗಳಿಗೆ ಅರ್ಥ ಮಾಡೋದು, ಅದಕ್ಕಿಂತ ಅಧ್ಯಾಹಾರ ಮಾಡದೇನೆ ಬೇರೆ ಶಬ್ದಗಳನ್ನು ಅಧಿಕವಾಗಿ ಸೇರಿಸದೆ ಹಾಗೆಯೇ ನೇರವಾಗಿ ಸರಿಯಾದ ಅರ್ಥ ಮಾಡೋಕ್ಕಾದ್ರೆ ಅದುವೇ ಮಾಡಬೇಕು. ಅದು ನ್ಯಾಯವಾದ ಮಾರ್ಗ, ಲಘು ಉಪಾಯ ಅಂತ ಹೇಳಲ್ಪಡುತ್ತೆ. ಇದು ಗುರು ಗೌರವ, ಇದು ಅದು ಲಾಘವ. ಆದ್ದರಿಂದ ಗೌರವವನ್ನು ತಪ್ಪಿಸಿ ಲಾಘವವನ್ನು ಆಶ್ರಯಿಸಬೇಕು. ಇದು 2 ಅಧ್ಯಾಹಾರಗಳನ್ನು ಮಾಡಿಕೊಳ್ಬೇಕು. ಇದು ಒಂದು. ಇದರಲ್ಲಿ ಏವಂ ಪದದ್ವಯ ಅಧ್ಯಾಹಾರ, 2 ಪದಗಳನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು. ಸಮಾನ ವಿಭಕ್ತಿಯಂತೆಯೋ ಪದಯೋ ಸ್ವತಃ ಪ್ರಾಪ್ತಂ ಸಮಾನಾಧಿಕರಣ್ಯಂ ಘಟಃ ಪಟಃ ಇತಿವತ್ ಅರ್ಥವಿರೋಧಾಭಾವೇ ಚ ಶಬ್ದಾದಿ ಅಭಾವೇಪಿ ಸ್ವತಃ ಪ್ರಾಪ್ತ ಸಾಮಾನಾಧಿಕರಣ್ಯ ಪರಿತ್ಯಾಗ ಏಕಃ ದೋಷಃ. ಕಪ್ಯಾಸಂ ಪುಂಡರೀಕಂ ಏವಂ ಅಕ್ಷಿಣಿ ಅಂತ ಹೇಳಿದೆ. ಅಲ್ಲಿ ಹೇಳಿರುವಾಗ ಸಾಮಾನಾಧಿಕರಣ್ಯವು ಸ್ವತಃ ಅಲ್ಲಿ ಬಂದಿದೆ. ಪುಂಡರೀಕ ಹೇಗಿದೆಯೋ ಆ ರೀತಿ ಕಣ್ಣುಗಳು ಅಂತ ಹೇಳಿರುವಾಗ ಸಾಮಾನಾಧಿಕರಣ್ಯವು ಸ್ವತಃ ಪ್ರಾಪ್ತವಾಗಿದೆ. ಯಥಾ ಕಪ್ಯಾಸಂ ಪುಂಡರೀಕಂ ಏವಂ ಅಕ್ಷಿಣಿ ಅಂತ ಹೇಳಿರುವಾಗ ಪುಂಡರೀಕಕ್ಕೂ ಇದಕ್ಕೂ ಹೇಳಲ್ಪಟ್ಟಿದೆ, ಕಣ್ಣುಗಳಿಗೂ ಕೂಡ. ಆದ್ದರಿಂದ ಚ ಅನ್ನುವ ಶಬ್ದವೆಲ್ಲ ಇಲ್ಲದೆ ಇದ್ರೂ ಕೂಡ ಪ್ರಾಮಾಣಾಧಿಕರಣ್ಯವು ಸ್ವತಃ ಪ್ರಾಪ್ತ. ಅದನ್ನು ಬಿಟ್ಟುಬಿಡೋದು ಒಂದು ದೋಷ. ಆದ್ದರಿಂದ ಸಮಾನವಾದ ಅಧಿಕರಣ ಅದನ್ನು ಬಿಡೋದು ನ್ಯಾಯವಲ್ಲ. ಪುಂಡರೀಕ ಶಬ್ದಸ್ಯ ಗೌಣತ, ಪುಂಡರೀಕಕ್ಕೆ ಗೌಣವಾದ ಅರ್ಥ ಹೇಳಬೇಕು. ಯಾಕೆ ಅಂದರೆ 2 ಇಲ್ಲಿ ಹೇಳಿದ್ರು, ಇಲ್ಲಿ ಹೃದಯ ಪುಂಡರೀಕ ಅಂತ ಅರ್ಥ ಮಾಡಿದ್ರು. ಆದಿತ್ಯ ಮಂಡಲ ಹೃದಯ ಪುಂಡರೀಕ, ಅಸೌ ಆದಿತ್ಯ ಮಂಡಲ, ಯಯೇಷ ಆದಿತ್ಯ ಮಂಡಲೇ ಪುರುಷಃ ದೃಶ್ಯತೆ ಅಂತ ಹೇಳಿದ್ದು. ಹೇಳುವಾಗ ಅಲ್ಲಿ ಪುಂಡರೀಕ ಶಬ್ದಕ್ಕೆ ಹೃದಯ ಪುಂಡರೀಕ ಅಂತ ಗೌಣವಾದ ಅರ್ಥವನ್ನು ಮಾಡಿದ್ರು. ಕಮಲ ಅನ್ನುವ ಅರ್ಥವನ್ನು ಮಾಡ್ಬೋದಲ್ಲ, ನೇರವಾಗಿ ಗೌಣವಾದ ಅರ್ಥ ಮಾಡಬೇಕಾಗಿಲ್ಲ.
ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚಾಪ್ಯಧೋಮುಖಂ ಇತಿ ಶ್ರುತೇಃ ತತ್ಸದೃಶಿ ತಚ್ಛಬ್ದ ಹಿ ಗೌಣಃ. ಆದ್ದರಿಂದ ಅದಕ್ಕೆ ಸಾದೃಶ್ಯವನ್ನು ಇಟ್ಟುಕೊಂಡು ಹೇಳುವುದರಿಂದ ಇದು ಗೌಣವಾದ ಅರ್ಥವನ್ನ ತಿಳಿಸುತ್ತೆ ಅನ್ನೋದನ್ನ ಹೇಳ. ಆದ್ದರಿಂದ ಇಲ್ಲಿ ಅದಕ್ಕೆ ಸಾದೃಶ್ಯವನ್ನು ಹೇಳೋದ್ರಿಂದ ತತ್ಶಬ್ದಕ್ಕೆ ಗೌಣಾರ್ಥವಾಗುತ್ತೆ. ಅವಾಗ ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚಾಧೋಮುಖಂ ಅಂತ ಹೇಳುವಾಗ, ಹೃದಯ ಪುಂಡರೀಕ ಹೇಳಿರುವಾಗ ಆ ಅರ್ಥವನ್ನ ಅದಕ್ಕೆ ಸದೃಶವಾದದ್ದು ಅಂತ ಬರೀ ಪುಂಡರೀಕ ಶಬ್ದಕ್ಕೆ ಹೇಳಿದ್ರೆ ಗೌಣಾರ್ಥವಾಯಿತು. ಇಲ್ಲಿ ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಪ್ರಣಘಾತ್ ಸರ್ವೇ ಸುವರ್ಣ ಇತಿ ದಿವ್ಯಾಂಗ ವರ್ಣನ ಪ್ರಕರಣ ಅನನುಗುಣತ್ವಂಚ, ಅವನ ಅಂಗಗಳ ವರ್ಣನೆ ಇದೆ ಇಲ್ಲಿ. ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಆ ಪ್ರಣಘಾತ್ ಸರ್ವೇ ಸುವರ್ಣ, ಅವನು ನಖಶಿಖಾಂತವಾಗಿ ಎಲ್ಲ ಸುವರ್ಣವಾಗಿದೆ, ಅಂದರೆ ಅದರಂತೆ ತೇಜಸ್ಸುಳ್ಳವನು ಅಂತ ಹೇಳುವಾಗ ದಿವ್ಯವಾದ ಅಂಗವರ್ಣನೆಗೆ ಅನುಗುಣವಾಗಿ ಇಲ್ಲ ಅದು. ಯಶಃ ಅಕ್ಷಿಣಿ ಪುರುಷೋ ದೃಶ್ಯತೆ ಇತಿ ಉತ್ತರತ್ರ ಅಕ್ಷಿಸ್ಥಾನಸ್ಯ ಅಭಿಧಾಸ್ಯಮಾನತ್ವಾತ್ ಪುನರುಕ್ತಿಶ್ಚ. ಅದರಿಂದ ಅಲ್ಲಿ ಇನ್ನೊಂದು ವಾಕ್ಯವೂ ಇದೆ, ಅಕ್ಷಿಣಿ ಪುರುಷೋ ದೃಶ್ಯತೆ ಅಂತ ಹೇಳಿ, ಆದ್ದರಿಂದ ಇದರಿಂದ ಪುನರುಕ್ತಿ ಆಗುತ್ತೆ, ಅಲ್ಲಿ ಮತ್ತೆ ಅದನ್ನೇ ಹೇಳಬೇಕಾಗುತ್ತೆ. ಯಶಃ ಅಕ್ಷಿಣಿ ಪುರುಷೋ ದೃಶ್ಯತಿ ಇತಿ ಏಕಸ್ಮಿನ್ ಅಕ್ಷಿಣಿ ಉಪಾಸನ ವಿಧಾನಾತ್ ಏಷಸ್ಮಿನ್ ಮಂಡಲೇ ಪುರುಷಃ ಯಶ್ಚಾಯಂ ದಕ್ಷಿಣೇ ಅಕ್ಷಿಣ್ ಇತಿ ಬೃಹದಾರಣ್ಯಕೆ ದಕ್ಷಿಣಸ್ಯ ಅಕ್ಷಿಣಃ ಉಪಾಸನ ಸ್ಥಾನತ ವಿಧಾನಾತ್ ಅಕ್ಷಿಣೀತಿ ದ್ವಿವಚನ ಅನುಪಪತ್ತಿಶ್ಚ. ಇಲ್ಲಿ ಅಕ್ಷಿಣೀ ಅಂತ ಹೇಳಬೇಕು, ಅವಾಗ ಎರಡು ಕಣ್ಣುಗಳು ಅಂತ ಹೇಳಬೇಕು. ಅವರು ಅರ್ಥ ಮಾಡುವಾಗ ಆದಿತ್ಯ ಮಂಡಲ ಹೃದಯ ಪುಂಡರೀಕ ಎರಡೂ ಹೇಳಿ ಏವಂ ಅಕ್ಷಿಣೀ ಅಪಿ ಉಪಾಸನ ಸ್ಥಾನ, ಎರಡು ಕಣ್ಣುಗಳು ಉಪಾಸನ ಸ್ಥಾನಗಳು ಅಂತ ಹೇಳಿ, ಎರಡು ಕಣ್ಣುಗಳು ಅಂತ ಪ್ರಮಾಣವಿಲ್ಲ, ಬಲಗಣ್ಣನಲ್ಲಿ ಮಾತ್ರವೇ ಅಂತ ಉಪಾಸನೆ ವಿಧಿಸಿರೋದು. ಶ್ರುತಿಯಲ್ಲಿ ಹೇಳಿರೋದಕ್ಕೆ ಅರ್ಥ ಉಪಾಸನೆ ಹೇಗೆ ಹೇಳಿದ್ಯೋ ಹಾಗೆ ಮಾಡಬೇಕು, ಅದನ್ನು ನಾವು ವ್ಯತ್ಯಾಸ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಬೃಹದಾರಣ್ಯಕದಲ್ಲಿ ದಕ್ಷಿಣಸ್ಯಾಕ್ಷಣ ಬಲಗಣ್ಣು ಮಾತ್ರವೇ ಉಪಾಸನ ಸ್ಥಾನತ್ವ ವಿಧಾನ, ಉಪಾಸನೆ ಸ್ಥಾನ ಅಂತ ವಿಧಿಸಿರೋದ್ರಿಂದ ಅಕ್ಷಿಣೀ ಎನ್ನುವ ದ್ವೇಷನವು ಉಪನ್ನವಾಗುವುದಿಲ್ಲ. ಆದ್ದರಿಂದ ವಾಕ್ಯಸ್ಯ ಉಪಾಸನ ಸ್ಥಾನ ವಿಧಿಪರತ್ವಂ ಅನುಪಪನ್ನಂ, ಇದು ಉಪಾಸನ ಸ್ಥಾನವನ್ನು ವಿಧಿಸ್ತಾ ಇಲ್ಲ. ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ ಎನ್ನುವ ವಾಕ್ಯವು, ಕಪ್ಯಾಸಂ ಶಬ್ದವು ಉಪಾಸನ ಸ್ಥಾನವನ್ನು ವಿಧಿಸ್ತಾ ಇಲ್ಲ, ಅವನ ಒಂದು ನೇತ್ರದ ಸೌಂದರ್ಯವನ್ನು ಹೇಳ್ತಾ ಇರುವಂತಹ ಶಬ್ದ ಅದು. ಆದ್ದರಿಂದ ಇದು ಉಪಾಸನ ಸ್ಥಾನವನ್ನು ವಿಧಿಸುತ್ತೆ ಅನ್ನುವ ಮೊದಲ ಅರ್ಥ ಪೂರ್ವ ಪಕ್ಷ ನಾವು ಸ್ವೀಕಾರ ಮಾಡಿಲ್ಲ, ಭಾಷ್ಯಕಾರರು ಆದ್ದರಿಂದ ಅದನ್ನು ಹೇಳಲಿಲ್ಲ ಅರ್ಥ. ಎರಡನೇ ಅರ್ಥ ಹೀನ ಉಪಮ, ಅದು ಸ್ಪಷ್ಟವಾಗಿದೆ. ಕಪಿಹಿ ಮರ್ಕಟ ಅಂತ ಅರ್ಥ ಮಾಡಿದ್ರು. ಕಪಿಹಿ ಅಂದ್ರೆ ವಾದರ, ಮರ್ಕಟ ತಸ್ಯ ಆಸಂ ಪೃಷ್ಠಂ ಇತಿ ಮರ್ಕಟ ಪೃಷ್ಠ ಸಾಮ್ಯ ಮುಚ್ಯತೆ ಇತಿ ಯತ್ ತದಯುಕ್ತಂ. ಕೆಲವರು ಹೀಗೆ ಅರ್ಥ ಮಾಡಿದ್ರು. ಇದು ಬಹಳ ಹೀನವಾದ ಉಪಮೆ, ಯಾರು ಹೀನೋಪಮೆಯನ್ನು ಯಾವ ಒಂದು ಗ್ರಂಥದಲ್ಲಿಯೂ ಉಪಯೋಗಿಸೋದಿಲ್ಲ. ಮರ್ಕಟ ಪೃಷ್ಠಂ ಪುಂಡರೀಕಮಶ್ಚ ಉಪಮಾದ್ವಯಂ ಉತ ಏಕ ಉಪಮ, ಎರಡು ಉಪಮೆಗಳೇ ಇಲ್ಲ, ಒಂದೇ. ಕಪ್ಯಾಸಂ ಪುಂಡರೀಕಂ ಅಂತ ಹೇಳಿದೆ, ಪುಂಡರೀಕವು ಮಕರ ಪೃಷ್ಠ ಅಂತ ಮರ್ಕಟ ಪೃಷ್ಠ ಅಂತ ಹೇಳಿದ್ರು, ಎರಡು ಉಪಮೆಗಳೇ, ಎರಡು ಸೇರಿ ಒಂದೇ ಉಪಮೆಯೇ. ತತ್ರ ಉಪಮಾದ್ವಿತ್ವಂ ಅಯುಕ್ತಂ, ಎರಡು ಉಪಮೆ ಹೇಳಕ್ಕಾಗೋದಿಲ್ಲ, ಎಲ್ಲ ಪರಸ್ಪರ ವಿರುದ್ಧವಾಗಿದೆ ಎಲ್ಲವೂ ಕೂಡ. ಸ್ವತಃ ಪ್ರಾಪ್ತ ಸಾಮಾನಾಧಿಕರಣ್ಯ ಪರಿತ್ಯಾಗ ಪ್ರಸಂಗಾತ್, ಸಾಮಾನಾಧಿಕರಣ್ಯವು ಪರಿತ್ಯಾಗ ಮಾಡಿದ್ರೆ ಆಗುತ್ತೆ. ಕಪ್ಯಾಸಂ ಪುಂಡರೀಕಂ ಸಾಮಾನಾಧಿಕರಣ್ಯವು ಹೋಗ್ಬಿಡುತ್ತೆ ಅವಾಗ, ಯಾಕೆಂದ್ರೆ ಎರಡು ಸೇರಿ ಒಂದೇ ಅರ್ಥವನ್ನು ಹೇಳಬೇಕು. ಕಪ್ಯಾಸಂ ಪುಂಡರೀಕಂ ಅನ್ನೋ ಸಾಮಾನಾಧಿಕರಣ್ಯದಲ್ಲಿ ಕಪ್ಯಾಸಂಗೂ ಪುಂಡರೀಕಂಗೂ ಒಂದೇ ಅರ್ಥ ಹೇಳಬೇಕು. ಆದ್ದರಿಂದ ಏಕಾರ್ಥ ನಿಷ್ಠತ್ವ ಸಾಮಾನಾಧಿಕರಣ್ಯದಲ್ಲಿ ಅದು ಹೋಗ್ಬಿಡುತ್ತೆ, ಇದಕ್ಕೆ ಬೇರೆ ಅರ್ಥ, ಅದಕ್ಕೆ ವಿರುದ್ಧವಾದ ಅರ್ಥ ಅದು. ಮತ್ತೆ ಶ್ಲಾಘ್ಯಾರ್ಥತೆಯ ನಿರ್ವಾಹೆ ಸಂಭವತ್ಯಪಿ ಹೀನೋಪಮ ಆಶ್ರಯಣ ಯೋಗಾಚ, ಇದೆಲ್ಲ ಅಲಂಕಾರಿಕರು ಒಪ್ಕೊಳ್ಳೋದಿಲ್ಲ. ಶಾಸ್ತ್ರವಿರಲಿ ವೇದಾಂತವಿರಲಿ ಅಲಂಕಾರಿಕರೇ ಒಪ್ಕೊಳ್ಳೋದಿಲ್ಲ. ಹೀನೋಪಮೆಯನ್ನು ಹೇಳಬಾರ್ದು, ಶ್ಲಾಘ್ಯವಾದ ಅರ್ಥ ಹೇಳುವ ಕಡೆಯಲ್ಲಿ ಹೀನವಾದ ಉಪಮೆ ಹೇಳಕೂಡದು. ಯದಿ ಏಕೋಪಮ ತಥಾ ಸತಿ ಮರ್ಕಟ ಪೃಷ್ಠ ಸದೃಶ ಪುಂಡರೀಕ ಸದೃಶ ಇತ್ಯುಕ್ತಂ ಸ್ಯಾತ್ ಕಪ್ಯಾಸ ಶಬ್ದಸ್ಯ ಗೌಣತಾ ಸ್ಯಾತ್, ಎಲ್ಲ ಅರ್ಥವು ಗೌಣವಾರ್ಥದಲ್ಲಿ ಹೇಳಿ ಇದೆಲ್ಲ ಕೂಡ ಈ ರೀತಿಯಲ್ಲೇ ಅರ್ಥ ಮಾಡಬೇಕಾಗುತ್ತೆ. ಇದು ಯಾವುದು ಕೂಡ ಎರಡನೇ ಅರ್ಥವು ಅತ್ಯಂತ ಪರಿತ್ಯಾಜ್ಯವಾದದ್ದು, ಅದು ಸರಿ ಇಲ್ಲ ಅನ್ನೋದನ್ನ ಹೇಳಿದ್ರು. ಮೂರನೇ ಅರ್ಥ ಈಶದ್ ವಿಕಸಿತ ಮಿತಿ ಯದ್ಯುಚ್ಯೇತ, ಕಪ್ಯಾಸಂ ಸ್ವಲ್ಪ ವಿಕಸಿತವಾಗಿರೋದು,
ತತ್ರ ಅರ್ಥೌಚಿತ್ಯಂ ಅಸ್ತ್ಯೇವ, ಅರ್ಥ ಉಚಿತವಾಗಿದೆ, ಸ್ವಲ್ಪ ವಿಕಸಿತವಾದ ಕಮಲ ಅಂತ ಹೇಳಿರೋದು ಅರ್ಥವು ಉಚಿತವಾಗಿರಬಹುದು. ತಥಾಪಿ ಅವಯವ ಶಕ್ತಿಯ ರೂಢ್ಯ ಚ ಈಚೆತ್ ವಿಕಾಸವಾಚಿತ್ವಂ ನಾಸ್ತಿ ಇತಿ ತದಪಿ ಅಯುಕ್ತಂ. ಇದರಲ್ಲಿ ಕಪಿಯಾಸಂ ಅಂತ ಹೇಳುವಾಗ ಚೆನ್ನಾಗಿ ವಿಕಸಿತವಾದ ಅಂತ, ಆಗ ತಾನೇ ವಿಕಸಿತವಾದದ್ದು ಅಂದರೆ ಪೂರ್ಣವಾಗಿ ವಿಕಸಿತವಾದದ್ದು, ಸ್ವಲ್ಪ ವಿಕಸಿತವಾದಿದ್ದು ಅಂತ ಅರ್ಥವಲ್ಲ. ಪೂರ್ಣ ವಿಕಸಿತ ಅಂತಾನೆ ಅರ್ಥ, ಅಲ್ಲಿ ಅವಯವಾರ್ಥ ಬರುವುದು. ಅದರಿಂದ ಆ ಅರ್ಥ ಹೇಗೆ ಬರುತ್ತೆ, ಅವಯವಾರ್ಥ ಮುಂದೆ ತೋರಿಸ್ತಾರೆ ಸಿದ್ಧಾಂತದ 3 ಅರ್ಥಗಳಲ್ಲಿ. ಸ್ವಲ್ಪ ವಿಕಸಿತವಾಗಿದೆ ಅನ್ನುವ ಅರ್ಥವು ಅಲ್ಲಿ ಬರೋದಿಲ್ಲ ಅನ್ನೋದನ್ನು ಹೇಳೋದು. ಹೀಗೆ ಅರ್ಥತ್ರಯಸ್ಯ ಅನುಪಪತ್ತೇ ಉಪಪನ್ನಂ ಅರ್ಥತ್ರಯಂ ವಿವಕ್ಷಿತಂ ಭಗವತಾ ಭಾಷ್ಯಕಾರೇಣ ಗಂಭೀರಾಂಬ. ಇದು ನಮಗೆ ಪ್ರಧಾನವಾದದ್ದು. ಪೂರ್ವ ಪಕ್ಷಕ್ಕಿಂತ ಇಲ್ಲಿ ಸಿದ್ಧಾಂತ ಹೇಗೆ ಹೇಳ್ತಾರೆ, 3 ಅರ್ಥಗಳನ್ನ, ಗಂಭೀರಾಂಬ ಸಮುದ್ಭೂತ ಅನ್ನೋದು ಒಂದು, ಸುಮೃಷ್ಟನಾಳ ಅನ್ನೋದು ಎರಡನೆಯದು, ಪುಂಡರೀಕದಲಾಮಲಾಯತೆ ಕ್ಷಣ ಅನ್ನೋದು ಮೂರನೇದು. ಇದು 3 ಅರ್ಥಗಳನ್ನ, ರವಿಕರ ವಿಕಸಿತ ಪುಂಡರೀಕದಲಾಮಲಾಯತೆ ಕ್ಷಣ 3 ಅರ್ಥಗಳನ್ನ ಇಲ್ಲಿ ಹೇಳ್ತಾರೆ, ತೋರಿಸ್ತಾರೆ. ಈಗ ಕಂ ಪಿಬತಿ ಇತಿ ಕಪಿಹಿ ಆದಿತ್ಯ, ಇದು ಅದೇ ಹೇಳಲ್ಪಟ್ಟಿತು, ಜಲವನ್ನು ಪಾನ ಮಾಡ್ತಾನೆ ಅಂತ ಹೇಳಿ. ತೇನ ಅಸ್ಯತೆ, ಅಸ್ಯತೆ ಅಂದ್ರೆ ಕ್ಷಿಪ್ಯತೆ ಅಂತ, ವಿಕಾಸ್ಯತೆ ಎನ್ನುವ ಅರ್ಥ, ವಿಕಾಸ ಮಾಡಲ್ಪಡುತ್ತೆ ಅಂತ ಅರ್ಥ. ಇತಿ ಕಪ್ಯಾಸಂ, ಕಂ ಪಿಬತಿ ಇತಿ ಕಪಿಹಿ ಆದಿತ್ಯ ತೇನ ಅಸ್ಯತೆ ವಿಕಾಸ್ಯತೆ, ವಿಕಸಿಸಲ್ಪಡುತ್ತೆ, ಅದನ್ನ ಕಪ್ಯಾಸಂ ಅನ್ನೋದಕ್ಕೆ ಅದು ಅರ್ಥ. ತದಾಹ ವಾಕ್ಯಕಾರ ಆದಿತ್ಯ ಕ್ಷಿಪ್ತಂ ವಾ ಶ್ರೀಮತ್ವಾತ್ ಅಂತ ಹೇಳಿ, ಅದರ ಒಂದು ಶ್ರೀಮಂತಿಕೆ ಹೇಗಿದೆ ಅಂದರೆ ಸೌಂದರ್ಯ, ಆದಿತ್ಯ ಕ್ಷಿಪ್ತಂ, ಆದಿತ್ಯನಿಂದ ವಿಕಸಿಸಲ್ಪಡುವಂತಹದ್ದು ಅದು ಅಂತ ಹೇಳಿ ಕಮಲಕ್ಕೆ. ತತ್ರ ಆದಿತ್ಯ ಸ್ವಕಿರಣೇನ ವಿಕಾಸಯತಿ, ತನ್ನ ಕಿರಣಗಳಿಂದಲೇ ವಿಕಾಸಗೊಳಿಸ್ತಾನೆ ಅದನ್ನ. ಅತಃ ಘಟಕಂ ಕಿರಣಮಪಿ ಸ್ವೀಕೃತ್ಯ ರವಿಕರ ವಿಕಸಿತ ಇತ್ಯುಕ್ತಂ. ಸೂರ್ಯನು ವಿಕಾಸಿಸಲ್ಪಡ್ತಾನೆ ಅಂದ್ರೆ ಸೂರ್ಯನ ಕಿರಣಗಳು ಅಂತ ಹೇಳ್ಬೋದು. ಘಟಕವಾದದ್ದು ಏನು ಅಂದ್ರೆ 2 ಸೇರಿಸುದು, ಸೂರ್ಯನಿಂದ ವಿಕಸಿತವಾಗೋದು ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳಿಂದ ವಿಕಸಿತವಾಗೋದು ಅನ್ನೋ ಅರ್ಥ. ಆ ಕಿರಣಗಳು ಮಧ್ಯದಲ್ಲಿ ಬರೋದ್ರಿಂದ ಸೂರ್ಯನಿಗೂ ಕಮಲಕ್ಕೂ ಘಟಕ ಅದೆರಡು ಸೇರಿಸುವಂತಹದ್ದು. ಆದ್ದರಿಂದ ಕಿರಣಂ ಅದನ್ನು ಸ್ವೀಕಾರ ಮಾಡಿ ರವಿಕರ ವಿಕಸಿತ, ಕರ ಅಂದ್ರೆ ಕಿರಣಗಳು, ಸೂರ್ಯನ ಕಿರಣಗಳಿಂದ ವಿಕಸಿತವಾದದ್ದು ಅನ್ನೋದು ಒಂದರ್ಥ ಕಪ್ಯಾಸಂ ಅನ್ನೋದಕ್ಕೆ. ಕಪ್ಯಾಸಂಗೆ 3 ಅರ್ಥ ಹೇಳ್ತಾರೆ ಇಲ್ಲಿ. ಪುಂಡರೀಕಂಗೆ ವಿಶೇಷಣ ಅದು ಕಪ್ಯಾಸಂ ಅಂತ ಹೇಳಿ. ಸೂರ್ಯನ ಕಿರಣಗಳಿಂದ ವಿಕಸಿತವಾದ ಪುಂಡರೀಕ ಅನ್ನೋದು ಮೊದಲನೇ ಅರ್ಥ. ಎರಡನೆಯದು ಕಂ ಪಿಬತಿ ಇತಿ ಕಪಿಹಿ ನಾಳಂ, ನಾಳವು ಕೂಡ ನೀರನ್ನು ಪಾನ ಮಾಡುತ್ತೆ. ನೀರಿನಲ್ಲಿರುವ ಕಮಲದ ನಾಳ ಇದೆಯಲ್ಲ ಅದು ಕೂಡ ಕಂಪಿಬತಿ ಇತಿ ಕಪಿಹಿ, ನಾಳಂ ಅನ್ನೋ ಒಂದು ಅರ್ಥವಿದೆ ಕಪಿಹಿ ಇದಕ್ಕೆ. ತಸ್ಮಿನ್ ಆಸ್ತೆ ಇತಿ ಕಪ್ಯಾಸಂ, ಅದು ಅಸಭೂಯಿ ಅಂತ ಹೇಳಿ ಧಾತು, ಅದರಲ್ಲಿ ಇದೆ, ಅದರ ಮೇಲೆ ಇದೆ ಅಂತ ಅರ್ಥ. ನಾಳದ ಮೇಲೆ ಇರುವಂತಹದ್ದು. ತಸ್ಮಿನ್ ಆಸ್ತೆ, ಅದರ ಮೇಲಿದೆ, ನಾಳದ ಮೇಲೆ ಇರುವಂತಹದ್ದು. ಕಪ್ಯಾಸಂ ಅನ್ನೋದಕ್ಕೆ ಎರಡನೇ ಅರ್ಥ. ಒಂದು ಸೂರ್ಯನ ಕಿರಣಗಳಿಂದ ವಿಕಸಿತವಾಗೋದು, ಎರಡನೆಯದು ನಾಳದ ಮೇಲೆ ಇರುವಂತಹದ್ದು. ಅದರಿಂದ ಅದಕ್ಕೆ ಅಪಚಿತಾದಪಿ ಪದ್ಮಂ ನಾಳಸ್ಥಸ್ಯ ಪುಂಡರೀಕಸ್ಯ ಶೋಭಾತಿಶಯ ಅಸ್ತಿ ಇತಿ ಸೋತ್ರ ವಿವಕ್ಷಿತಃ. ಅಪಚಿತ ಅಂದ್ರೆ ಕಿತ್ತ ಹಾಕಲ್ಪಟ್ಟದ್ದು ಅಂತ. ನಾಳದಿಂದ ಆ ಕಮಲವನ್ನು ಕಿತ್ತು ಬಿಟ್ರೆ ಅದಕ್ಕೆ ಶೋಭೆ ಕಡಿಮೆ, ನಾಳದಲ್ಲಿಯೇ ಇರುವ ಕಮಲ ಇದೆಯಲ್ಲ ಅದಕ್ಕೆ ಇನ್ನೂ ಶೋಭೆ ಅತ್ಯಧಿಕವಾಗಿರುತ್ತೆ. ಆದ್ದರಿಂದ ಕಪ್ಯಾಸಂಗೆ ಒಳ್ಳೆ ಪುಷ್ಟವಾದ ನಾಳದ ಮೇಲೆ ಇರುವ ಕಮಲ ಅಂತ ಅರ್ಥ ಮಾಡೋದು. ಅದರ ಶೋಭೆ ಇನ್ನೂ ಅಧಿಕವಾಗಿದೆ. ಇಲ್ಲಿ ಏನು ಅಂದ್ರೆ ಪರಮಾತ್ಮನ ನೇತ್ರ ಸೌಂದರ್ಯದ ಶೋಭೆ ಇಲ್ಲಿ ಹೇಳ್ತಾ ಇದೆ ಉಪನಿಷತ್ತು. ಆದ್ದರಿಂದ ನಾಳಸ್ಥಸ್ಯ ಪುಂಡರೀಕಸ್ಯ, ಕಿತ್ತ ಹಾಕಲ್ಪಟ್ಟಿರೋದಲ್ಲ, ನಾಳದ ಮೇಲಿರುವ ಪುಂಡರೀಕ, ಶೋಭಾತಿಶಯ, ಅತಿಶಯವಾದ ಶೋಭೆ ಉಳ್ಳದ್ದು. ಆದ್ದರಿಂದ ಅದು ಎರಡನೇ ಅರ್ಥ. ಸುಮೃಷ್ಟ ನಾಳ ಅಂತ ಹೇಳೋದು. ಸನಾಳಮಪಿ ಉನ್ಮೂಲಿತಂ ಅಂಬುಜಂ ಮ್ಲಾನಂ ಸ್ಯಾತ್, ನಾಳ ಜೊತೆ ಇದ್ರೂ ಕೂಡ ಕಿತ್ತ ಹಾಕಿಲ್ಪಟ್ಟ ಕಮಲ ಒಣಗಿ ಹೋಗುತ್ತೆ. ತದ್ವ್ಯಾವೃತ್ಯರ್ಥ ಮುಷ್ಯತೆ ಸುಮೃಷ್ಟ ನಾಳ ಐತಿ. ಒಳ್ಳೆಯ ಪುಷ್ಟವಾದ ನಾಳದ ಮೇಲಿದೆ, ಕಿತ್ತ ಹಾಕಲ್ಪಟ್ಟಿಲ್ಲ, ಇದು ನಾಳದ ಮೇಲೆಯೇ ನೀರಿನಲ್ಲಿ ಇರುವಂತಹ ಕಮಲ, ಅದರ ಶೋಭೆ ಅತ್ಯಧಿಕವಾದದ್ದು ಅಂತ ಹೇಳಿ ಅದು ಎರಡನೇ ಅರ್ಥ ಕಪ್ಯಾಸಂಗೆ. ಮೊದಲನೆಯದು ಸೂರ್ಯನ ಕಿರಣಗಳಿಂದ ವಿಕಸಿತವಾದದ್ದು, ಎರಡನೆಯದು ಸುಮೃಷ್ಟವಾದ ನಾಳದ ಮೇಲೆ ಇರುವಂತಹದ್ದು, ಮೂರನೆಯದು ಅರ್ಥಾಂತರ ಮುಚ್ಚತೆ ಗಂಭೀರಾಂ ಸಮುದ್ಭೂತ ಇತಿ. ಕಂ ಜಲಂ ಮೂರನೇ ಅರ್ಥ, ಗಂಭೀರಾಂಬ ಸಮುದ್ಭೂತ ಅಂತ ಹೇಳೋದು. ಕಂ ಅಂದ್ರೆ ಜಲಂ,
ಅದು ಅಸಭುವಿ ಅಪಿಪೂರ್ವಕಃ. ಅಸಭುವಿ ಅನ್ನೋದಕ್ಕೆ ಅಪಿಪೂರ್ವಕವಾದ, ಇದು ಅಪಿ ಅಂತ ಹೇಳೋದು ಅಕಾರವು ಲೋಪವಾಗುತ್ತೆ. ಅದಕ್ಕೆ ಒಂದು ವಾರ್ತಿಕವಿದೆ. ಷಷ್ಠಿ ಭಾಗುರಿರಲ್ಲೋಪೋ ಅವಾಪ್ಯೋಹೋ ಉಪಸರ್ಗಯೋಹೋ. ಅವ ಅಪ ಇದಕ್ಕೆಲ್ಲ ಉಪಸರ್ಗಗಳಿಗೆ ಅ ಅನ್ನೋ ಉಪಸರ್ಗವು ಲೋಪವಾಗುತ್ತೆ. ಭಾಗುರಿಯ ಮತ ಇದು. ಷಷ್ಠಿ ಭಾಗುರಿಗಳು ಅವರ ಮತವನ್ನ ಕಾತ್ಯಾಯನರು ಹೇಳ್ತಾರೆ. ಇದರೆಲ್ಲ ವಾರ್ತಿಕದಲ್ಲಿ ಹೇಳುವಂತಹದ್ದು ಅಷ್ಟಾಧ್ಯಾಯಿಯಲ್ಲಿ ಬರುತ್ತೆ. ಅದರಲ್ಲಿ ವಾರ್ತಿಕವಿದೆ, ವರರುಚಿಗಳದ್ದು. ಆ ವಾರ್ತಿಕದಲ್ಲಿ ಹೇಳುವಂತಹದ್ದು ಇತಿ ವಚನಾತ್ ಅಪೇಹೆ ಅತ್ರ ಅಲ್ಲೋಪಃ. ಅಪಿ ಅನ್ನೋದಕ್ಕೆ ಅಕಾರವು ಲೋಪವಾಗಿ ಪಿ ಅಂತ ಬರುತ್ತೆ ಅಷ್ಟೇನೆ. ಕಂ ಅಂತ ಹೇಳಿ ಅಲ್ಲಿ ಕಪಿ ಆಸಂ, ಕಪ್ಯಾಸಂ ಅಂತ, ಪ್ಯಾಸಂ ಅಪ್ಯಾಸಂ ಅನ್ನೋದು ಪ್ಯಾಸಂ ಅಂತ ಆಗಿದೆ. ಅಕಾರ ಹೋಗಿ ಪ್ಯಾಸಂ ಅಂತ. ಅಪಿಪೂರ್ವಕವಾದ ಅಸಭುವಿ ಅಂತ ಅರ್ಥ. ಅಂದ್ರೆ ಅದು ಇರೋದು ಅಂತ ಅರ್ಥ. ಗಂಭೀರಾಂಬ ಸಮುದ್ಭೂತ, ಆಳವಾದ ನೀರಿನಿಂದ ಉದ್ಭವವಾದದ್ದು ಅಂತ ಹೇಳಿ, ಆಳವಾದ ನೀರಿನಲ್ಲಿ ಇರುವಂತಹದ್ದು. ಆಸಂ ಅಂದ್ರೆ ಅಸಭುವಿ. ಪ್ಯಾಸಂ ಅನ್ನೋದು ಅಪ್ಯಾಸಂ ಅನ್ನೋದಕ್ಕೆ ಅಕಾರ ಲೋಪವಾಗಿ ಪ್ಯಾಸಂ ಅಂತ ಆಗಿದೆ ಅಲ್ಲಿ. ಅದು ಕಪ್ಯಾಸಂ ಅಂತ ರೂಪ ಉಂಟಾಗುತ್ತೆ ಅದಕ್ಕೆ. ಸಲಿಲೆ ವಿದ್ಯಮಾನಂ ಅಂತ ಅರ್ಥ. ಅದು ನೀರಿನಲ್ಲಿ ಇರುವಂತಹದ್ದು ಅನ್ನೋದು ಅರ್ಥ. ಅಲ್ಲಿ ಕಮ್ ಅನ್ನೋದು ಜಲಂ, ನೀರಿನಲ್ಲಿ ಇರುವಂತಹದ್ದು. ಕಂ ಅಸ ಅನ್ನೋದು ಭುವಿ, ಅದಕ್ಕೆ ಕಪ್ಯಾಸಂ ಅಂತ ಹೇಳಿ ಅದಕ್ಕೆ ಅದರ ಮೇಲೆ ಇರುವಂತಹದ್ದು. ಇಲ್ಲಿ ಮೂರು ಅರ್ಥ. ಒಂದು ಅರ್ಥ ನೀರ ಮೇಲೆ ಇರೋದು, ಇನ್ನೊಂದು ಒಳ್ಳೆಯ ಮುಷ್ಟವಾದ ನಾಳದ ಮೇಲೆ ಇರೋದು, ಇನ್ನೊಂದು ರವಿಕರಗಳಿಂದ ವಿಕಸಿತವಾದ. ಈ ಮೂರು ಅರ್ಥಗಳನ್ನು ಸೇರಿ ಗಂಭೀರಾಂಬ ಸಮುದ್ಭೂತ ಸುಮೃಷ್ಟನಾಳ ರವಿಕರ ವಿಕಸಿತ ಪುಂಡರೀಕ ದಲಾಮಲಯ. ಇಂತಹ ಪುಂಡರೀಕದ ದಳಕ್ಕೆ ಅವನ ನೇತ್ರದಿಂದ ದೃಷ್ಟಾಂತವಾಗಿ ಹೇಳಿ, ಅದರ ಮೇಲೆ ಎರಡು ವಿಶೇಷಣಗಳಿಂದ ಸಾಮಾನ್ಯವಾದ ಕಮಲಕ್ಕೂ ಪರಮಾತ್ಮನ ನೇತ್ರಗಳಿಗೂ ಇರುವ ವೈಲಕ್ಷಣ್ಯ ಹೇಳಲ್ಪಡುತ್ತೆ. ಈ ರೀತಿ ವಾಕ್ಯಕಾರ ಹೇಳಿದ ಅರ್ಥದಲ್ಲಿ ಏವಂ ವಾಕ್ಯಕಾರೋಕ್ತ ಅರ್ಥತ್ರಯಗತನೇ ತಸ್ಯೇತಾ ಪ್ಯಾಸಂ ಪುಂಡರೀಕ ಲಕ್ಷ್ಮೀತಿ ಶ್ರುತಿವಾಕ್ಯ ವ್ಯಾಖ್ಯಾತಂ ಭವತಿ. ಇದು ಈ ರೀತಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ ಅನ್ನೋದು ಹೇಳಿ, ಇದಕ್ಕೆ ಮೊದಲು ಸಾಮಾನ್ಯವಾಗಿ ಅರ್ಥವನ್ನು ಮೂರು ಅರ್ಥಗಳು ಕಪ್ಯಾಸಂಗೆ ಭಾಷಿಕಾರರು ಮಾಡಿರುವ ರೀತಿಯಲ್ಲಿ ವಿವರಿಸ್ತಾರೆ ಸುದರ್ಶನ ಸೂರಿಗಳು. ಇದರ ಇನ್ನೂ ಮುಖ್ಯದ ವಿವರಣೆಗಳೆಲ್ಲ ಪ್ರಮಾಣಗಳೊಡನೆ ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ ವ್ಯಾಖ್ಯಾನದಲ್ಲಿ. ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಕುರಿತಾರ್ತಿ ಸಿಂಹಾಯ ಕಲ್ಯಾಣ ಗುಣಶಾಲಿ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮ ವ್ಯಾಮೋಹತಸ್ತರಿತರಾಣಿತ ನಾಯಮೇನೆ ಯಸ್ಮದ್ಗುರೋರ್ಭಗವತೋಸ್ಯ ದೇಹಿಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಶ್ರೀ ಕೃಷ್ಣಾರ್ಪಣಮಸ್ತು.